नमो ब्रह्म ब्रह्मैव श्रुतिस्मृति पुराणानाम् आलयं नमामि भगवत्पादं श्रीमच्छंकर भगवत पूज्यपाद सद्गुरुभ्यो नमः। वंदे सच्चिदानंदं महामहिम वेद वेदांतहारज्ञं मदाहं संप्रदायिकीं सद्गुरुं सच्चिदानंदं सदाचार्यं अधी भगवो ब्रह्मा ब्रह्मा ननु किमर्थम ध्यान योग आरोहण सीमाकरणम यावता वाक्य ಇಲ್ಲ ಅನುಷ್ಠೇಯಮೇವ ವಿಹಿತಂ ಕರ್ಮ ಯಾವ ಜೀವಂ ಅಲ್ಲಿವರೆಗೆ ಧ್ಯಾನ ಯೋಗವನ್ನು ಹತ್ತೋದಕ್ಕೆ ಸಾಮರ್ಥ್ಯ ಬರುವುದು ಕರ್ಮ ಮಾಡ್ಬೇಕು ಅಂತಿದ್ದಿಲ್ಲ ಯಾಕಾಗೆ ಧ್ಯಾನ ಯೋಗ ಆರೋಹಣ ಧ್ಯಾನ ಯೋಗ ಹತ್ಕೊಳ್ಳೋದು ಆ ಹತ್ಕೊಳ್ಳೋದಕ್ಕೆ ಒಂದು ಯೋಗ್ಯತೆ ಬರೋರು ಮಾತ್ರ ಕರ್ಮ ಮಾಡೋದು ನೀವು ಒಂದು ಸೀಮಾನ ಎಲ್ಲೆಗಟ್ಟು ಬೌಂಡ್ರಿ ಎಲ್ಲಿವರೆಗೆ ಕರ್ಮ ಮಾಡ್ಬೇಕಪ್ಪ ಅಂದ್ರೆ ಧ್ಯಾನ ಯೋಗವನ್ನು ಹತ್ಕೊಳ್ಳೋದಕ್ಕೆ ಯೋಗ್ಯತೆ ಬರುವವರೆಗೆ ಕರ್ಮ ಮಾಡ್ಬೇಕು ಅಂತ ಈ ರೀತಿ ಹಾಕ್ತಿದ್ರಿ ಯಾಕೆ ಹೀಗ್ ಮಾಡ್ತಿದ್ದೀರಾ ಯಾವತ ಅಂದ್ರೆ ಏಕಪ್ಪ ಅಂತಂದ್ರೆ ಯಾವತ ಅಂದ್ರೆ ಏನೋ ಏತಕ್ಕಪ್ಪ ಅಂತಂದ್ರೆ ಅನುಷ್ಠೇಯಂ ವಿಹಿತಂ ಕರ್ಮ ಯಾವ ಜೀವಂ ಅನುಷ್ಠೇಯಮೇವ ವಿಹಿತಂ ಶಾಸ್ತ್ರವಿಹಿತವಾದ ಅಗ್ನೋತ್ತಾದಿ ಕರ್ಮ ಟಿಲ್ ಡೆತ್ ಮಾಡ್ಲೇಬೇಕಲ್ಲ ಅಲ್ಲಿವರೆಗೆ ಹೆಂಗ್ ಹೇಳ್ತಿದ್ರ ನೀವು ಧ್ಯಾನ ಯೋಗ ಹತ್ಕೊ ಯೋಗ್ಯತೆ ಬಂದ್ಬಿಡ್ತು ಅಂದ್ರೆ ವಿ ಕ್ಯಾನ್ ಲೀವ್ ಕರ್ಮ ಬಿಟ್ಬಿಡೋದು ಕರ್ಮ ಹೆಂಗ್ ಹೇಳ್ತೀರ ನೀವು ಬಿಡಕ್ ಬರಲ್ವಲ್ಲ ಯಾಕಂದ್ರೆ ಕುರ್ವನ್ನೇವೇ ಕರ್ಮಾಣಿ ಜಿಜೀವಿಷೇಚ್ಛತಮ ಸಮಾಹ ನೀವು 100 ವರ್ಷ ಬದುಕಕ್ಕೆ ಇಷ್ಟಪಟ್ರೆ ಕರ್ಮ ಮಾಡ್ತಾರೆ ಬದುಕಬೇಕು ಅಂತ ವಾಕ್ಯ ಇದೆ ಕರ್ಮ ಬಿಡೋಕ್ ಅವಕಾಶ ಇಲ್ಲ ನೀ ಹೆಂಗ ಹೇಳ್ಬಿಟ್ರೆ ಧ್ಯಾನ ಯೋಗ ಹಚ್ಕೊಳಕ್ ಯೋಗ್ಯತೆ ಬರುವವರೆಗೆ ಮಾತ್ರ ಕರ್ಮ ಆಮೇಲೆ ಬಿಟ್ಬಿಡ್ಬೋದು ಅಂತ ಈ ರೀತಿ ಸೀಮಾಕರಣೆ ಮಾಡ್ತಿದ್ದೀರಲ್ಲ ಇದು ಹೆಂಗ್ ಸರಿ ಆಗತ್ತೆ ಶಾಸ್ತ್ರವಿಹಿತವಾದ ಕರ್ಮವನ್ನ ಯಾವ ಜೀವ ಮಾಡ್ಬೇಕಲ್ಲ ಬಿಡೋಕ್ ಬರೋದಿಲ್ವಲ್ಲ ಅದು ಪೂರ್ವಪಕ್ಷ ತಗೊಳ್ತೇನೆ ಹಾಗಲ್ಲ ಅದಕ್ಕೆ ಅರ್ಥ ಹಾಗಲ್ಲ ಆರು ರಿಕ್ಷೋರ್ ಮುನೇ ಯೋಗಂ ಕರ್ಮ ಕಾರಣ ಮುಚ್ಯತೆ ಇದು ವಿಶೇಷಣ ಆರೂಢಸ್ಯ ಶಮೇನೀವ ಸಂಬಂಧ ಕಾರಣ ಭಗವಂತ ಹಾಗೆ ಮಾಡಿದ ನಾ ಏನ್ ಮಾಡಲಿ ಆರು ರಿಕ್ಷೋ ಯೋಗಂ ಆರು ರಿಕ್ಷೋ ಆರೋಡು ಮಿಚ್ಚೋ ಏರಲು ಎಣಿಸುವವನಿಗೆ ಏರ್ಬೇಕು ಅಂತ ಅಂದ್ಕೊಂಡವನಿಗೆ ಹೆಂಗ ಯಾವ್ದನ್ನ ಯೋಗವನ್ನ ಹತ್ಕೋಬೇಕು ಅಂತ ಅಂದ್ಕೊಂಡ್ರೆ ಅವಾಗ ನಿಮಗೆ ಕರ್ಮ ಕಾರಣವಾಗತ್ತೆ ಕಾರಣ ಅಂದ್ರೆ ಸಾಧನ ಅಂತ ಇಲ್ಲಿ ಕಾರಣ ಶಬ್ದಕ್ಕೆ ಅರ್ಥ ಏನೋ ಕಾರಣ ನಾಮ ಸಾಧನ ಅರ್ಥ ಯೋಗವನ್ನು ಹತ್ಬೇಕು ಅಂತ ಅಪೇಕ್ಷೆ ಪಟ್ಕೊಂಡವನಿಗೆ ಕರ್ಮ ಸಾಧನವಾಗತ್ತೆ ಹತ್ಕೊಂಡ್ಬಿಟ್ಟ ಯೋಗವನ್ನ ಅಂದ್ರೆ ಧ್ಯಾನ ಯೋಗವನ್ನ ಹತ್ಬೇಕು ಅಂತ ಕರ್ಮಗಳನ್ನ ಯೋಗ ಹತ್ಕೊಂಡ್ಬಿಟ್ಟ ಧ್ಯಾನ ಯೋಗ ಹತ್ಕೊಂಡ್ಬಿಟ್ಟ ಅಂದ್ರೆ ಶಮ ಅಂದ್ರೆ ಏನೋ ಸನ್ಯಾಸ ಶಮಃ ಸನ್ಯಾಸ ಯೋಗಾರೂಢನಾದವನಿಗೆ ಶಮಯೇವ ಅಂದ್ರೆ ಸನ್ಯಾಸ ಅಂದ್ರೆ ಕರ್ಮವನ್ನು ಬಿಡುವುದೇ ಕರ್ಮವನ್ನು ಬಿಟ್ಟು ಸರ್ವದ ಆತ್ಮಚಿಂತೆ ಮಾಡ್ತಿರ್ಬೇಕು ಕೋಹಮಸ್ಮಿ ಕಸಮಹಮಸ್ಮಿ ಎರಡೇ ಪ್ರಶ್ನೆ ನಾನು ಯಾರಾಗಿದ್ದೀನಿ ನಾನು ಹೆಂಗಿದ್ದೀನಿ ನಾನು ಯಾರು ನಾನು ಹೆಂಗಿದ್ದೀನಿ ನಾನು ಅನ್ಕೊಂಡ ಹಾಗೆ ನಾನು ಇದೀನಾ ಅಥವಾ ನಾನು ಬೇರೆ ತರಹ ಇದ್ದೀನ ಏನಂತೀರಾ ನೀವು ಈ ಪ್ರಶ್ನೆಗೆ ನೀವು ಅನ್ಕೊಂಡ ಹಾಗೆ ನೀವು ಇದ್ದೀರಾ ನೀವು ಬೇರೆ ತರಹ ಇದ್ದೀರೋ ನೀವನ್ನ ಏನು ಅಂದ್ಕೊಂಡಿದ್ದೀರಾ ಐ ಆಮ್ ಗೋಪಾಲ್ ನಾನು ಒಬ್ಬ ಮನುಷ್ಯ ಗಂಡು ಇಂಥ ಮಗ ಇಂಥ ವಯಸ್ಸು ಗೋತ್ರ ಕುಲ ವರ್ಣ ಎಲ್ಲ ಹಾಕೊಂಡಿದ್ದೀರ ಇದು ನಿಮ್ ಸ್ವರೂಪಕ್ಕೆ ಸೇರಿದ್ಯಾ ಇದು ನೀವು ಹೀಗೆ ಇರೋದಾ ಮತ್ತೆ ನೀವು ಹೇಗಿದ್ದೀರಾ ಮತ್ತೆ ಯಾರಾಗಿದ್ದೀರಾ ಅದನ್ನ ಸರ್ವದಾ ಮಾಡೋದೇ ಸನ್ಯಾಸದ ಧರ್ಮ ಸನ್ಯಾಸಿ ಅಷ್ಟೇ ಸನ್ಯಾಸಿ ಪಾತ್ಪೂಜೆ ಮಾಡಿಸ್ಕೊಳ್ಳೋದಲ್ಲ ದುಡ್ಡು ತಗೊಳ್ಳೋದಲ್ಲ ಅಲ್ಲಿ ಹೋಗೋದಲ್ಲ ಅಲ್ಲಂದ್ರೆ ಎಂಥದ್ದಲ್ಲ ಸರ್ವದ ಆತ್ಮಚಿಂತನೆ ಮಾಡ್ತಾ ಕೂತ್ಕೋಬೇಕು ಏನಮ್ಮ ಅನುಪಮ ಯಾವಾಗ ಆತ್ಮಚಿಂತೆ ಮಾಡ್ತಾ ಇರೋದೇ ಸನ್ಯಾಸಿ ಧರ್ಮ ಅದನ್ನ ಮಾಡ್ತಾ ಇರ್ಬೇಕಂತೆ ಇದೀ ವಿಶೇಷಣ ಮಾಡಿದ್ದಾನೆ ಕರ್ಮ ಕಾರಣ ಅಂತ ಹೇಳಿ ವಿಶೇಷ ಕೊಡ್ತಿದ್ದಾನೆ ವಿಶೇಷ ಸ್ಪೆಸಿಫಿಕ್ ಆಗಿ ಅಲ್ಲಿವರೆಗೆ ಕರ್ಮ ಕಾರಣ ಸಾಧನ ಅಂತ ಭಗವಂತ ಬಾಯ್ಬಿಟ್ಟು ಹೇಳೋದ್ರಿಂದಲೂ ಹತ್ಕೊಂಡವನಿಗೆ ಶಮ ಸನ್ಯಾಸ ಕಾರಣ ಅಂತ ಹೇಳಿ ಇಲ್ಲಿ ವಿಶೇಷವಾಗಿ ಹೇಳಿರೋದ್ರಿಂದ ಇದು ಬೈಫರ್ಕೇಶನ್ ಮಾಡಿದ್ದಾನೆ ಇಲ್ಲಿವರೆಗೆ ಇದು ಅಲ್ಲಿ ಮುಂದಕ್ಕೆ ಅದು
ಯಾವ ಜೀವ ಕರ್ಮ ಮಾಡ್ಬೇಕಾಗಿಲ್ಲ. ಕರ್ಮಕ್ಕೆ ಅಡಿಗೆ ಯಾವಾಗ ಮಾಡ್ಬೇಕೋ, ಊಟ ಆದ್ಮೇಲೆ ಯಾಕೆ ಅಡಿಗೆ ಮಾಡ್ಬೇಕು? ಹೋಟೆಲ್ ಮೇಲೆ ಹಸ್ತಾಗ್ತದೆ ಮತ್ತೆ ಊಟ ಮಾಡೋದಾ? ಹಾ, ಅಡಿಗೆ ಮಾಡ್ಬೇಕು ಅಡಿಗೆ ಮಾಡ್ತಾರ, ಊಟ ಮಾಡ್ಬೇಕು ಅಡಿಗೆ ಮಾಡ್ತಾರ? ಏನ್ ಸರ್? ಊಟ ಮಾಡ್ತಾರೆ. ಹಾಗೆ ಕರ್ಮ ಮಾಡ್ತಾರ. ಕರ್ಮ ಇನ್ನೊಂದಕ್ಕ ಸಾಧನ ಏನಯ್ಯ? ಬಿಡ್ಬೇಕು ವೇದಾಧ್ಯಯನ, ಅಗ್ನಿಕಾರ್ಯ ಬಿಡ್ಬೇಕು. ಅದಕ್ಕೋಸ್ಕರ ಅಗ್ನಿಕಾರ್ಯ ಮಾಡೋದು, ವೇದಾಧ್ಯಯನ ಮಾಡಿದ್ರೆ ಹೊರತು ಅಗ್ನಿಕಾರ್ಯ ಮಾಡ್ಕೊಂಡಿರ್ಬೇಕಲ್ಲ, ವೇದಾಧ್ಯಯನ ಮಾಡ್ಕೊಂಡಿರ್ಬೇಕಲ್ಲ. ಎಲ್ಲ ಬಿಡ್ಬೇಕು, ಎಲ್ಲ ಬಳಸ್ಕೋಬೇಕು, ಜನವಾದ ಹಾಕು ತೆಗಿಬೇಕು, ಕೂತ್ಕೋಬೇಕು, ಆತ್ಮಚಿಂತನೆ ಕೂತ್ಕೊಳ್ಬೇಕು. ಏನಂತೀಯ? ಯಾಕಂತೀಯ? ಏನಿಲ್ಲ. ಕ್ಷೋಹ ಆರೂಢಸ್ಯ ಚ ಶಮಃ ಕರ್ಮ ಚ ಉಭಯಂ ಕರ್ತವ್ಯತ್ವೇನ ಅಭಿಪ್ರೇತಂಚೇತ್ ಸ್ಯಾತ್ ತದಾ ಆರುಕ್ಷೋಹ ಆರೂಢಸ್ಯ ಚ ಇತ್ಯೇ ಶಮ ಕರ್ಮ ವಿಷಯ ಭೇದೇನ ವಿಶೇಷಣಂ ವಿಭಾಗಕರಣಂಚ ಅನರ್ಥಕಂ ಸ್ಯಾತ್. ಏನ್ ಪಾಯಿಂಟ್ ಇದಲ್ಲ, ಲಾ ಪಾಯಿಂಟ್ ಇಡಂಗೆ ಹೇಳ್ತಾರೆ ಭಾಷಿಕಾರ. ಒಳ್ಳೆ ಲಾ ಪಾಯಿಂಟ್ ಏನ್ ಹೇಳ್ತಿದ್ದಾರೆ? ಏನಯ್ಯ ಪೂರ್ವಪಕ್ಷಿ ವೃತ್ತಿಕಾರ, ಪೂರ್ವಪಕ್ಷಿ ಅವನೇನಂತಾನೆ, 6 ವೃಕ್ಷ ಅಂದ್ರೆ ಅವನು ಯೋಗವನ್ನು ಧ್ಯಾನ ಯೋಗವನ್ನು ಹತ್ಬೇಕು ಅಂತ ಅಂದ್ಕೊಂಡವನು 6 ವೃಕ್ಷ. ಆರೂಢ ಅಂದ್ರೆ ಧ್ಯಾನಕ್ಕೆ ಹತ್ಕೊಂಡವನು. ಇವರಿಬ್ಬರಿಗೂ ಶಮವನ್ನು ಮಾಡ್ಬೇಕು, ಕರ್ಮವನ್ನು ಮಾಡ್ಬೇಕು. ಶಮ ಅಂದ್ರೆ ಸನ್ಯಾಸ ಅಂತ ಇರ್ಬೋದು. ಅವನು ಶಮ ಅಂದ್ರೆ ಮನ ಸಮಾಧಾನ ಇರ್ಬೇಕು, ಕರ್ಮ ಅಷ್ಟೇ ಇರ್ತಾನೆ. ಅವನ ಪ್ರಕಾರ ಸನ್ಯಾಸ ಅಂದ್ರೆ ಕರ್ಮಯೋಗವನ್ನೇ ಸನ್ಯಾಸ ಅಂತಾನೆ. ಅವನು ಫಲಾಪೇಕ್ಷೆಯಲ್ಲಿ ಕರ್ಮಯೋಗ ಅಷ್ಟ ಮಾಡಿದ್ರೆ ಸನ್ಯಾಸ, ಕರ್ಮ ಮಾಡ್ತಾ ಇರೋದೇ ಕರ್ಮ. ಎರಡೂ ಮಾಡ್ತಕ್ಕದ್ದೇ, ಎರಡೂ ಒಬ್ಬನೇ ಅಟ್ ಎ ಟೈಮ್ ಮಾಡ್ತಕ್ಕದ್ದು ಅಂತ ಆ ರೀತಿ ಏನಾದ್ರು ಭಗವಂತನ ಅಭಿಪ್ರಾಯವಾಗಿದ್ದರೆ, ಶಮಃ ಕರ್ಮಚ ಉಭಯಂ, ಎರಡು ಕರ್ತವ್ಯತೆಯನ್ನು ಹೇಗೆ ಭಿನ್ನ ಕಾಲದಲ್ಲ, ಭಿನ್ನ ಪುರುಷ ಅಲ್ಲ, ಒಬ್ಬನೇ ಒಟ್ಟಿಗೆ ಎರಡು ಮಾಡ್ತಕ್ಕದ್ದು ಅಂತ ಆಗಿದ್ರೆ, ಹಾಗೇನಾದ್ರು ಭಗವಂತ ಅಭಿಪ್ರಾಯವಾಗಿದ್ರೆ, ಅವಾಗ 6 ಋಕ್ಷುವಿಗೆ ಕರ್ಮ ಕಾರಣ, 6 ನಮಗೆ ಶಮ ಕಾರಣ. ಈ ಅಕ್ಷರಪ್ಪ ಈ ರೀತಿ ಶಮ ಕರ್ಮಗಳಿಗೆ ವಿಷಯ ಭೇದ ಮಾಡೋದು. ಶಮಕ್ಕೆ ವಿಷಯ ಯಾರೋ ಆರೂಢ, ಕರ್ಮಕ್ಕೆ ವಿಷಯ ಯಾರು 6 ಋಕ್ಷು. ಆಮೇಲೆ ವಿಶೇಷಣ, ಅವನಿಗೆ ಕರ್ಮವೇ ಸಾಧನ, ಇದಕ್ಕೆ ಸನ್ಯಾಸವೇ ಸಾಧನ. ಈ ವಿಶೇಷಣ ಯಾತಕ್ಕೆ ಮಾಡ್ಬೇಕ? ಇದು ಅನರ್ಥಕವಾಗುತ್ತೆ, ಇದು ದಂಡ ಆಗುತ್ತೆ. ಆದ್ರಿಂದ ಅಲ್ಲಿವರೆಗೆ ಕರ್ಮ ಅದು ಹತ್ಕೊಂಡ ಮುಗೀತು. ಕರ್ಮ ಬಿಟ್ಟು ಸರ್ವದಾ ಸ್ವಸ್ವರೂಪಾನುಸಂಧಾನ ಮಾಡ್ತೀಯಾ? ಮಾಡು, ಏನಾಗುತ್ತೋ ಮುದ್ದೆ ಬೇಕಾ? ಮತ್ತೆ ಮಾಡಿದ್ನಿ ಅಂತಲ್ಲ, ಅಪ್ಪ ಅಮ್ಮ ಕೇಳ್ಬೇಕಲ್ಲ, ಒಪ್ಕೋಬೇಕು. ಈ ರೀತಿ ವಿಭಾಗ ಮಾಡುವುದು ಇದು ದಂಡ ಆಗುತ್ತೆ. ಪರಮಾತ್ಮ ಈ ರೀತಿ ವಿಭಾಗ ಮಾಡಿ ಅರ್ಥ ಇಲ್ಲ ಅಂತ ಆಗುತ್ತೆ, ಮೀನಿಂಗ್ಲೆಸ್ ಆಗ್ಬಿಡುತ್ತೆ ಅಂತ ಇದ್ದಾನೆ ಭಾಷಿಕರು. ಅವಾಗ ಭಾಷೆ ಭಗವಂತನ ಮಾತನ್ನು ಹಾಗೆ ಅರ್ಥವಿಲ್ಲ ಅಂತ ಮಾಡಬಾರ್ದು. ಅದು ಏನೋ ಒಂದು ವಿಶೇಷ ಸ್ಟೇಟ್ಮೆಂಟ್ ಹೇಳಿದಾನೆ. ಇವನಿಗೆ ಕರ್ಮ, ಇವನಿಗೆ ಸನ್ಯಾಸ, ಇವನೇ ಮುಂದೆ ಸನ್ಯಾಸಿ ಆಗ್ತಾನೆ, ಯಾರು ಆಗಲ್ಲ. ಇವನೇ ಚಿತ್ತಶುದ್ಧಿ ಹೊಂದಿ, ಚಿತ್ತೀಕಾಗ್ರತೆ ಹೊಂದಿ, ಅಂತರ್ಮುಖತೆ ಹೊಂದಿ, ಪೂರ್ತಿ ವಿರಕ್ತರಾದ ಅಂದ್ರೆ ಕೂತ್ಕೊಂಡ, ತತ್ವಚಿಂತನೆ ಕೂತ್ಕೊಂಡ. ತತ್ವ ಆಶ್ರಮಿಣಾಂ ಕಶ್ಚಿತ್ ಯೋಗಂ ಆರೂಢಭವತಿ, ಆರೂಢಶ್ಚ ಕಶ್ಚಿತ್ ಅನ್ಯೇನ ಆರೂಢವಃ ನ ಚ ಆರೂಢಾಃ. ಪೂರ್ವಪಕ್ಷಿ ಈ ರೀತಿ ಅಂತಾರೆ, ಸ್ವಾಮಿ ಆಶ್ರಮಗಳಲ್ಲಿ ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಇದ್ದಾರಲ್ಪ, ಅಲ್ಲಿ ಕೆಲವು ಆಶ್ರಮದವರು ಯೋಗವನ್ನು ಹತ್ಕೋಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಗೃಹಸ್ಥ ಯೋಗ ಹತ್ಬೇಕು ಅಂತ ಅಂದ್ಕೊಂಡು ಕ್ರಮ ಮಾಡ್ತಿರ್ತಾನೆ. ಇನ್ನೊಬ್ಬ ಆಶ್ರಮ ಅದನ್ನು ಹತ್ಕೊಂಡಿರ್ತಾನೆ, ಆಶ್ರಮದಲ್ಲಿ ಒಬ್ಬ ಹತ್ಕೊಂಡ್ಬಿಟ್ಟಿರ್ತಾನೆ, ಯೋಗಾರೂಢನ ಆಗ್ಬಿಟ್ಟಿರ್ತಾನೆ. ಇನ್ನು ಕೆಲವಿದ್ದಾರೆ, ಅವ್ರು 6 ವೃಕ್ಷಗಳು ಅಲ್ಲ, ಆರೂಢರು ಅಲ್ಲ, ಹತ್ಬೇಕು ಅಂತ ಅಂದ್ಕೊಂಡಿಲ್ಲ, ಹತ್ತಿದವರು ಅಲ್ಲ. ಅದನ್ನ ಸುಮ್ಮನೆ ಧರ್ಮ ಕ್ರಮ ಮಾಡ್ತಾರೆ. ಅದು ಯೋಗ ಅಧ್ಯಾತ್ಮ ಸಂಬಂಧವನ್ನೇ ಇಟ್ಕೊಂಡಿಲ್ಲ, ಸುಮ್ಮನೆ ಬ್ರಾಹ್ಮಣ ಇದ್ವಿ ಅದ್ವೈತ ಮಾಡ್ಕೊಬೇಕು, ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ತಾನಪೇಕ್ಷ ಅವನ್ನ ಯಾರು ಹತ್ಬೇಕು ಅಂತ ಅಂದ್ಕೊಂಡಿಲ್ಲ, ಹತ್ಕೊಂಡವರು ಅಲ್ವೋ ಅವಳನ್ನು ಇಟ್ಕೊಂಡು 6 ವೃಕ್ಷೋ 6 ಸ್ಥಿತಿ ವಿಶೇಷಣಂ ವಿಭಾಗಕರಣಂಚ ಉಪಪದ್ಯತೆ ವಿಷಯ. ನೋಡಿ ಹೇಗಪ್ಪ ಅಂದ್ರೆ, ಇವಾಗ ಗೋಪಾಲ್ ಇದ್ದಾರೆ, ಅವರು 6 ವೃಕ್ಷೋ ಅಲ್ಲ, 6 ವೃಕ್ಷ ಅಲ್ಲ ಅಂದ್ಕೊಳ್ಳಿ, ಯಕ್ಷು ಅವನೇ ಮಗಳು 6 ವೃಕ್ಷ ಆದಂತಹ ನಮ್ಮ ಇವರಿಗೆ ಕಿರಣ್ ಅವರಿಗೆ ಕರ್ಮ ಕಾರಣ, ಆರೂಢನಾಗಿರ್ತಕ್ಕಂಥ ನಮ್ಮ ತೇಜುವಿಗೆ ಸನ್ಯಾಸ ಕಾರಣ. ಅಂದ್ರೆ ಹೀಗೆ ಮಾಡ್ಬೇಡುವ.
ಅಲ್ವಾ ಆರೂಢನಾದ ಸೇಜುವಿಗೆ ಶಮ ಕಾರಣ, ಆರೂಕ್ಷವಾಗಿರ್ತಕ್ಕಂಥ ನಿಮ್ ಕಿರಣ್ ಅವ್ರಿಗೆ ಕರ್ಮ ಕಾರಣ. ಈ ರೀತಿ ಭಾಗ ಮಾಡ್ತಾ ಇದ್ರೆ ಹೊಂದತ್ತಲ್ಲ, ಯಾಕೆ ಹೊಂದಲ್ಲ? ವಿಷಯ ಆಯ್ತು, ನಮ್ಮ ಅನುಪಮಮ್ಮ ಬಂದ್ರು, ಇಲ್ಲೇ ಬರ್ರಿಮ್ಮ ಪಕ್ಕಕ್ಕೆ, ಏನಮ್ಮ ಬರ್ರಿ. ಆರುಕ್ಷ ಆರೂಢ ಅಂದ್ರೆ ಒಂದ್ಸತಿ ಹೇಳಿ. ಇಚ್ಛು ಆರುಕ್ಷ, ಹತ್ತಬೇಕು ಅಂತ ಅಂದ್ಕೊಂಡವನು ಆರುಕ್ಷ, ಹತ್ತಿದವನು ಆರೂಢ. ಅಂದ್ರೆ ಕರ್ಮಯೋಗ ಮಾಡ್ತಿರೋರು ಆರುಕ್ಷ. ಆರುಕ್ಷ ಕರೆಕ್ಟ್. ಸನ್ಯಾಸ ಮಾಡೋನು ಆರೂಢ. ಅಂದ್ರೆ ಕರ್ಮಯೋಗ ಮುಗಿಸಿ ಇದಾದವರು ಆರೂಢ. ಚಿಂತನೆಯಲ್ಲೇ ಇರೋನು ಆರೂಢ. ಹತ್ಬೇಕು, ಚಿತ್ತಶುದ್ಧಿ ಮಾಡ್ಕೋಬೇಕು, ನಾನು ಯೋಗ್ಯತೆ ತಂದ್ಕೋಬೇಕು, ಕರ್ಮ ಮಾಡ್ತಾ ಇರೋನು ಆರೂಕ್ಷ. ಆಯ್ತು, ಹತ್ತಾಯ್ತು, ಚಿತ್ತಶುದ್ಧಿ ಆಯ್ತು, ಸರ್ವದ ಆತ್ಮಚಿಂತನೆಯಲ್ಲೇ ಇರ್ತೀನಿ ತಂದ್ಕೊಂಡು ಅವನು ಆರೂಢ. ಈಗ ಇಬ್ಬರಿದ್ದಾರೆ. ಒಬ್ಬರಿಗೆ ಒಬ್ಬ ಆರುಕ್ಷ, ಒಬ್ಬ ಆರೂಢ ಅಂತ ಬೇರೆ ಇಟ್ಕೊಳ್ಳಿ. ಇನ್ನೊಬ್ಬ ಆರುಕ್ಷ ಅಲ್ಲ, ಆರೂಢ ಅಲ್ಲ, ಅವನ್ನ ಇಟ್ಕೊಂಡು ಅವನ ಆರುಕ್ಷ ಆರೂಢ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಜಾಗೃತ ಮಾಡಬಾರ್ದು ಅಂತ. ನೀವು ಸನ್ಯಾಸಿ ಅಂತಿರಲ್ಲ ಗುರುಗಳೇ, ಮತ್ತೆ ಮುಮುಕ್ಷುಗಳು ಏನ್ ಮಾಡ್ಬೇಕು? ಅವರು ಸನ್ಯಾಸಿ ಅಂತಾನೆ ಕರೆಯೋದಾ? ಅಲ್ಲ, ಸನ್ಯಾಸಿನೇ ಮುಮುಕ್ಷುನದು. ಭಾಷಿಗಾರರು ಗೃಹಸ್ಥ ಮುಮುಕ್ಷುನಲ್ಲ. ಅಲ್ಲ, ಈಗ ಗೃಹಸ್ಥರು ಚಿತ್ತಶುದ್ಧಿ ಅವರು ಆರುಕ್ಷಗಳು. ಅವರು ಆರುಕ್ಷರು ಅಲ್ಲ, ಚಿತ್ತಶುದ್ಧಿ ಆಯ್ತಲ್ಲ? ಆಗಿಲ್ಲ. ಗೃಹಸ್ಥ ಆಗಿರ್ತಿದ್ರು. ಚಿತ್ತಶುದ್ಧಿ ಆಗಿದ್ದು ಗೃಹಸ್ಥ ಆಗಿರ್ತಿರ್ಲಿಲ್ಲ ಅವರು. ಚಿತ್ತಶುದ್ಧಿ ಆಗಿದ್ದ ಅವರು ಸನ್ಯಾಸಿಗಳೊಬ್ರು. ಅವರು ಚಿತ್ತಶುದ್ಧಿ ಆಗದೆ ಅದಕ್ಕೆ ಗೃಹಸ್ಥ ಆಗಿರೋದು. ಅಲ್ಲ ಗುರುಗಳೇ, ಗೃಹಸ್ಥ ಆಗ್ಬಿಟ್ಟು ಚಿತ್ತಶುದ್ಧಿ ಪಡ್ಕೊಂಡವ್ರಿಗೆ ಏನಂತಾರೆ? ಪಡ್ಕೊಂಡವರು ಆಮೇಲೆ ಚಿತ್ತಶುದ್ಧಿ ಆದ್ಮೇಲೆ ಆರೂಢರಾಗ್ತಾರಲ್ಲ, ಸನ್ಯಾಸಿ ಆಗ್ಬಿಡ್ತಾರೆ. ಓಕೆ, ಅವರು ಸನ್ಯಾಸಿ ಆಗ್ಬೋದು. ಸರ್ವದ ಆತ್ಮಚಿಂತೆಯಲ್ಲೇ ಇರ್ತಾರೆ. ಗೃಹಸ್ಥಾನೇ ಕರ್ಮ ಮಾಡುವುದು ಅಂತ, ಸನ್ಯಾಸಿನೇ ಕರ್ಮ ಬಿಟ್ಟು ಆತ್ಮಚಿಂತೆ ಮಾಡುವುದು ಅಂತ ಅಷ್ಟೇ. ಮುಮುಕ್ಷು ನಮ್ಗೆ ಆರೂಢನಿಗೆ ಹೆಸರು. ಆರೂಢ, ಆರೂಢನೇ ಮುಮುಕ್ಷು. ಆರುಕ್ಷ ಮುಮುಕ್ಷು ಗೌಡಾಡ್ಸಲ್ಲಿ ಭಾಷಿಕಾರರು ಮುಮುಕ್ಷು, ಯತಿ, ಸನ್ಯಾಸಿ, ಆ ಮುಮುಕ್ಷು ಅನ್ನೋ ಭಾಷಿಕಾರರು. ನೀವು ಗೌಡಾಡ್ಸನ್ನು ಹೇಳ್ಬೋದು. ಈ ಕರ್ಮಯೋಗಿಯನ್ನು ಮುಮುಕ್ಷು ಹೇಳ್ಬೋದು. ಇಚ್ಛೆ ಅದಕ್ಕೆ ಕರ್ಮಯೋಗ ಮಾಡ್ತಿರ್ತಾನೆ. ಇಚ್ಛೆ ಇದೆ, ಆರುಕ್ಷಿಗೆ ಇಚ್ಛೆ ಇದೆ. ಆದ್ರೆ ಅವನು ಕೆಳಗಿನ ಮಟ್ಟದ, ಅವನು ಲೋ ಲೆವೆಲ್, ಅವನು ಹೈ ಲೆವೆಲ್. ಮುಮುಕ್ಷುತ್ವದಲ್ಲಿ ಲೆವೆಲ್ ಹೈ ಲೆವೆಲ್, ಲೋ ಲೆವೆಲ್ ಅಷ್ಟೇ. ಆಮೇಲೆ ಚಿತ್ತಶುದ್ಧಿ ಪಡ್ಕೊಂಡಿದ್ದಾರೆ ಅಂತ ಹಂಗಿರಲ್ಲ ಅನ್ಸುತ್ತೆ. ಒಂಥರ ಡಿಗ್ರಿ ಅಚೀವ್ ಆಯ್ತು, ಡಿಗ್ರಿ ಪಡ್ಕೊಂಡ ಅಂತ ಹಂಗಿರಲ್ಲ ಅನ್ಸುತ್ತೆ ಅಲ್ವಾ? ಬೇರೆ ಲೆವೆಲ್ಸ್ ಅಲ್ಲಿ ಇರುತ್ತೆ ಸ್ವಲ್ಪವರೆಗೆ. ಇಲ್ಲ, ಇರುತ್ತಮ್ಮ. ಡಿಗ್ರಿ ಲೆವೆಲ್ ಪಡ್ಕೊಂಡ ಆಯ್ತು, ಚಿತ್ತಶುದ್ಧಿ ಆಯ್ತು, ನಾನಿನ್ನು ಕರ್ಮ ಮಾಡ್ಬೇಕಾಗಿಲ್ಲ, ಇನ್ನು ಆತ್ಮಚಿಂತನೆಯಲ್ಲೇ ಇರ್ತೀವಿ ಅಂತ ಇರ್ತಾರೆ. ಅವ್ರು ಬಿಟ್ಬಿಡ್ತಾರೆ ಕರ್ಮನ. ಕರ್ಮವನ್ನು ಬಿಟ್ಟು ಸರ್ವದ ಸ್ವಸ್ವರೂಪಾನುಸಂಧಾನದಲ್ಲೇ ಇದ್ಬಿಡ್ತಾರೆ. ಅವ್ರು ಆರೂಢರು, ಅವ್ರು ಸನ್ಯಾಸಿಗಳು, ಅವ್ರು ಯತಿಗಳು. ಸರ್ವದಾ ಪ್ರಯತ್ನ ಪಡ್ತಾ ಇರ್ತಾರೆ ಆತ್ಮಜ್ಞಾನಕ್ಕಾಗಿ. ನಾನು ಅಂತ ಹೋಗ್ಬಿಟ್ಟಿರುತ್ತೆ, ನಂದು ನಾನು ಅನ್ನೋದು ಕಡಿಮೆ ಆಗ್ಬಿಟ್ಟಿರುತ್ತೆ ಅವರಲ್ಲಿ. ನಾನು ಒಂದು ಆತ್ಮಜ್ಞಾನ ಆದ್ಮೇಲೆ ಹೋಗೋದು. ಆ ಫೀಲಿಂಗ್ ಅಟ್ ಲೀಸ್ಟ್ ಕರ್ಮ ಮಾಡ್ಬೇಕಾದ್ರೆ ನನಗೋಸ್ಕರ ಮಾಡ್ಕೋತಾ ಇದೀನಿ ಅಂತ ಆ ಫೀಲಿಂಗ್ ಹೋಗ್ಬಿಟ್ಟಿರುತ್ತೆ ಅವ್ರಿಗೆ. ಹೌದು, ಅವರು ಬಿಟ್ಟು ಆತ್ಮಚಿಂತನೆಯಲ್ಲೇ ಮುಗಿರ್ತಾರೆ. ಇವ್ರಿಗೆ ಕರ್ಮಯೋಗ, ಮುಮುಕ್ಷುವಿಗೆ, ಕರ್ಮಯೋಗಿಗೆ ಇನ್ನು ನಾನು ಚಿತ್ತಶುದ್ಧಿ ಪಡ್ಕೋಬೇಕು, ಈಶ್ವರಾಧಾರ ಮಾಡ್ಬೇಕು, ದ್ವಂದ್ವ ಪ್ರಹಾಣ ಮಾಡ್ಬೇಕು ಅಂತ ಮಾಡುವ ಕರ್ಮವನ್ನೆಲ್ಲ ಈಶ್ವರ ಬುದ್ಧಿನ ಮಾಡ್ತಾ ಇರ್ತಾನೆ. ಒಳ್ಳೆ ಸಾಧಕ ಇವನುವೆ, ಇವನುವೆ ಕರ್ಮಯೋಗಿ ಉತ್ತಮ ಸಾಧಕನೇ. ಅವನನ್ನ ಮುಮುಕ್ಷು ಅಂತ ಗೌಣ ಹೇಳ್ಬೋದು, ಏನಿಲ್ಲ. ಮುಮುಕ್ಷು ತಿಳಿದ ಕರ್ಮಯೋಗ ಮಾಡೋದೇ ಇಲ್ಲ ಅವನು. ಕರ್ಮಯೋಗ ಮಾಡಿದ್ರೆ ಅವನಿಗಿನ್ನ ನಂದು ನಾನು ಅನ್ನೋ ಫೀಲಿಂಗ್ ಹೋಗಿರಲ್ಲ. ಜಾಸ್ತಿ ಇರುತ್ತೆ, ಆರೂಢನಿಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ. ಆರೂಢ ಕಮ್ಮಿ ಆಗಿರುತ್ತೆ. ನಾನು ಅನ್ನೋದ್ರ ಅಭಿಮಾನ ಫೀಲಿಂಗ್ ಎಲ್ಲ ಕಮ್ಮಿ ಆಗಿರುತ್ತೆ. ಅದು ಹೋಗಿರಲ್ಲ. ಆತ್ಮಜ್ಞಾನ ಆಗೋವರೆಗೂ ನಾನು ಹೋಗಲ್ಲ, ಅದು ಫುಲ್ ಆಗಿ ಹೋಗ್ಬಿಡುತ್ತೆ. ಆತ್ಮಜ್ಞಾನ ಹೋಗ್ಬಿಡುತ್ತೆ. ಹೀಗೆ ತಾನಪೇಕ್ಷ ಅಂದ್ರೆ ಆ ಮೂರನೇವ್ರು ಇದಾರಲ್ಲ, ಆರೂಢರು ಅಲ್ಲ, ಅರುಕ್ಷು ಅಲ್ಲ ಅಂತ ಅವ್ರನ್ನ ಇಟ್ಕೊಂಡು ಯಾರು ಆರುಕ್ಷವೋ ಅವ್ರ ಕರ್ಮ ಕಾರಣ, ಯಾರು ಆರೂಢರೋ ಅವರಿಗೆ ಶಮ ಕಾರಣ, ಈ ರೀತಿ ಹೇಳ್ತಾ ಇದ್ದಾನೆ ಅಂತ. ಇದು ಹೊಂದತ್ತಲ್ಲ, ವಿಶೇಷ ಮಾಡಿರೋದು, ಭಾಗ ಮಾಡಿರೋದು ಎರಡು ಹೊಂದತ್ತಲ್ಲ ಅಂತ ಪೂರ್ವಪಕ್ಷಿ ಆ ವಾಕ್ಯಕ್ಕೆ ಗತಿ ತೋರಿಸ್ತಾ ಇದ್ದಾನೆ. ಭಾಷ್ಯಕಾರರು ಹೊಂದಲ್ಲ ಅಂತಂದ್ರಲ್ಲ, ನಾನು ಹೊಂದಿಸ್ತೀನಿ ಅಂತ ಹೊಂದಿಸ್ತಾ ಇದ್ದಾನೆ. ವಚನ ಅಲ್ಲಪ್ಪ, ಬೇರೆ ಬೇರೆಯವರಿಗೆ ಅಂತ ಆಗಿದ್ರೆ ಹೊಂದಿತ್ತು.
ಯೋಗಾರೂಢಸ್ಯ ತಸ್ಸೈವ ಶಮಃ ಕಾರಣ ಅಂತ ಹೇಳಿದ ಪರಮಾತ್ಮ. ಅವನಿಗೆ ಯಾರು ಆರುಕ್ಷು ಆಗಿರ್ತಾನೋ ಅವನೇ ಯೋಗಾರೂಢನಾದಾಗ ಶಮ ಅಂದ್ರೆ ಯಾರು ಆರುಕ್ಷು ಯಾರು ಆರೂಢ ಅವರಿಗೆ ಕರ್ಮ ಕಾರಣ ಇವನಿಗೆ ಶಮ ಕಾರಣ ಹೇಳ್ತಾ ಇಲ್ಲ. ಅವನಿಗೆ ಕರ್ಮಯೋಗ ಮಾಡುತ್ತಿರುವ ಆಚರಿಗೆ ಒಂದು ಶಮಃ ಕಾರಣವಾಗತ್ತೆ ಅಂತ ಹೇಳ್ತಾ ಇರೋದ್ರಿಂದ ಭಿನ್ನ ಕರ್ತೃವನ್ನು ಇಟ್ಕೊಂಡು ಹೇಳ್ತಾ ಇರೋದಲ್ಲ, ಏಕಕರ್ತೃಕವಾದ ವಿಚಾರ ಭಿನ್ನ ಕರ್ತೃ ವಿಚಾರ ಅಲ್ಲ ಇದು. ಜೀವ ಅಂತ ಹೇಳಿ ಸ್ಟ್ರೆಸ್ ಮಾಡಿ ಏವಕಾರ ಇದ್ರೆ ಎಂಫೇಸಸ್ ಒತ್ತಿ ಹೇಳೋದು. ಅವನಿಗೆ ಯಾರು ಆರುಕ್ಷ ಆಗಿರ್ತಾರೋ ಕರ್ಮಯೋಗ ಮಾಡುತ್ತಿರ್ತಾರೋ ಅವನಿಗೆ ಯೋಗಾರೂಢನಾದ ಕ್ಷಮಾ ಕಾರಣ ಅಂತ ಹೇಳ್ತಾ ಇದ್ದಾನೆ. ಜಾಸ್ತಿ ಆಯ್ತಾ? ಹೈ ಪಿಚ್ ಆಯ್ತಾ? ಸುಸ್ತಾಗುತ್ತೆ ಮರ ಎಲ್ಲ ಮಳ್ಳಿ ಹೇಳ್ಬೇಕು. ಪುನಃ ಯೋಗ ಗ್ರಹಣ ಯೋಗಾರೂಢಸ್ಯ ಇತಿ ಅಷ್ಟೇ. ಯೋಗಾರೂಢ ಬರೀ ಆರೂಢ ಅಂತಂದಿಲ್ಲ. ನೀರ್ ಹೇಳ್ದ ಏನಂದ್ರೆ ಯೋಗಾರೂಢಸ್ಯ ಕಷ್ಟ ಯೋಗವನ್ನು ಹತ್ತಿದವನು ಧ್ಯಾನಯೋಗ ಹತ್ತಿದ್ದಾನೆ. ಕರ್ಮಯೋಗದಿಂದ ಧ್ಯಾನಯೋಗ ಹತ್ತಿದವನು ಅಂತ ಹೇಳಿ ಯೋಗಾರೂಢ ಅನ್ನುವಂಥ ಒಂದು ಇನ್ನೊಂದು ವಿಶೇಷವನ್ನು ಕೊಡ್ತಾ ಇರೋದ್ರಿಂದ ಅದು ಅವನಿಗೆ ಗೊತ್ತಾಗತ್ತೆ. ಮುಂಚೆ ಕರ್ಮಯೋಗಿ ಚಿತ್ತಶುದ್ಧಿ ಆಗ್ಬೇಕು ಮಾಡ್ತಿದ್ದ, ಚಿತ್ತಶುದ್ಧಿ ಆಯ್ತು, ಯೋಗಾರೂಢನಾದ ಅಂತ ಹೇಳಿ ಯೋಗ ಶಬ್ದದ ಗ್ರಹಣ ಮಾಡ್ತಾ ಇರೋದ್ರಿಂದ ಒಬ್ಬನೇ ಕರ್ತು ಗೊತ್ತಾಗತ್ತೆ. ಯಹ ಆಸಿ ಪೂರ್ವಂ ಯೋಗಂ ಆರುಕ್ಷೋ ಸೀವ ಆರೂಢಸ್ಯ ಶಮೇವ ಕರ್ತವ್ಯ ಕಾರಣಂ ಯೋಗ ಫಲಂ ಪ್ರತಿ ಉಚ್ಯತೆ ಇತಿ. ಯಾವಾತನು ಮೊದಲು ವೇದಾಂತ ವಿಚಾರ ತಿಳ್ಕೊಂಡ, ಪಾಠಕ್ಕೆ ಹೋದ, ಒಂದು ಶ್ರೀ ಕೇಳ್ಕೊಂಡ, ಓಹೋ ಕರ್ಮಯೋಗ ಮಾಡ್ಬೇಕು, ಕಾಮ್ಯ ಕರ್ಮ ಮಾಡಬಾರ್ದು, ಬರೀ ಧರ್ಮ ನಿತ್ಯ ಕರ್ಮ ಮಾತ್ರ ಮಾಡಬಾರ್ದು, ವಿಶ್ವಾತ್ಮ ಬುದ್ಧಿಯಿಂದ ಮಾಡಿ ಚಿತ್ತಶುದ್ಧಿಯನ್ನು ಹೊಂದಿ ಆತ್ಮಜ್ಞಾನ ಪಡ್ಕೋಬೇಕು, ಇದು ಜೀವನದ ಪರಮಧ್ಯೇಯ ಎಂಬುದನ್ನ ಅದಕ್ಕೆ ಗೊತ್ತು ಮಾಡ್ಕೊಂಡು ಕರ್ಮಯೋಗ ಮಾಡೋ ಶುರು ಮಾಡ್ತಾನೆ. ಮೊದಲು ಆ ಮೂರು ಆರುಕ್ಷು ಯೋಗವನ್ನ ಹತ್ಬೇಕು, ಯೋಗವನ್ನ ಅಂದ್ರೆ ಚಿತ್ತಶುದ್ಧಿಯನ್ನು ಹೊಂದಬೇಕು ಅಂತ ಹತ್ಕೊಂಡವನಾಗಿ ಕರ್ಮ ಮಾಡ್ತಾ ಇದ್ದ. ಮಾಡ್ದ ಒಂದು 4 ವರ್ಷವೋ 8 ವರ್ಷವೋ 10 ವರ್ಷವೋ ಮಾಡ್ದ, ಯೋಗಾರೂಢನಾದ. ಸಸ್ಯ ಯೋಗ ಆರೂಢನಾದ ಅಂದ್ರೆ ಹತ್ಕೊಂಡ್ಬಿಟ್ಟ, ಚಿತ್ತಶುದ್ಧಿ ಆಯಿತು, ಪರಮ ವೈರಾಗ್ಯ ಅವನಿಗೆ. ಕಲ್ಗಡಂ, ತೆಲುಗು ಕಲ್ಗಡಂ ಅಂತಾರೆ. ಕಲ್ಗಡಂ ಅಂದ್ರೆ ಉಂಟಾಗೋದು, ಅದು ಪೂರ್ತಿ ಊರ್ಕೊಳ್ಳೋದು. ಕಲ್ಗಡಂ ಅಂದ್ರೆ ತೆಲುಗು. ಅದೇ ಚಿತ್ತಶುದ್ಧಿ ಕಲ್ಗಡಂ ಅಂತಾರೆ. ಚಿತ್ತಶುದ್ಧಿ ಊರ್ಕೊಳ್ಳೋದು, ಚೆನ್ನ ಉಂಟಾಗೋದು, ಪೂರ್ತಿ ಏಕಾತ್ಮತೆ, ಪೂರ್ತಿ ವೈರಾಗ್ಯ. ಎಷ್ಟು ಮಟ್ಟಿಗೆ ಬ್ರಹ್ಮಲೋಕ ಕೊಟ್ಟರು ಬೇಡ, 10 kg ಬಂಗಾರ ಗಟ್ಟಿ ಇಟ್ಟರು ಬೇಡ ಅಂತಾನೆ. ತಿರುಗಿ ನೋಡಲ್ಲ, ಆತ್ಮಜ್ಞಾನವೇ ಬೇಕು, ಪರಮಾತ್ಮನೇ ಬೇಕು. ಅಷ್ಟರ ಮಟ್ಟಿನ ವೈರಾಗ್ಯ ಪೂರ್ತಿ ಊರ್ಕೊಂಡ್ಬಿಟ್ಟಿದೆ. ಅದು ಚಿತ್ತಶುದ್ಧಿ ಆಗೋದು ಗುರುತು. ಚಿತ್ತಶುದ್ಧಿ ಆದ್ರೆ ಅಂದ್ರೆ ಮನಃಶುದ್ಧಿ ಆಗೋದು. ಮನಃಶುದ್ಧಿ ಆಯ್ತು ಅಂದ್ರೆ ಭೋಗದಲ್ಲಿ ಜಿಗುಪ್ಸೆ ಬರುತ್ತೆ, ಮತ್ತೆ ವೇದಾಂತ ವಿಚಾರದಲ್ಲಿ ಅರ್ಥವಾಗತ್ತೆ, ಮತ್ತೆ ಅಂತರ್ಮುಖತೆ ಬೆಳೆಯುತ್ತೆ, ಮತ್ತೆ ಸರ್ವದಾ ಆತ್ಮಚಿಂತನೆಯಲ್ಲಿ ಕೂರ್ಕೋತಾನೆ. ಆತ್ಮವಿಚಾರ ಬೇಜಾರಾಗಲ್ಲ. ಆತ್ಮ ವಿಚಾರ ಮಾಡಿ ಬೇಜಾರಾಯ್ತು ಅಂದ್ರೆ ಚಿತ್ತಶುದ್ಧಿ ಇಲ್ಲ ಅಂತ ಅರ್ಥ. ಆತ್ಮಚಿಂತನೆ ಆತ್ಮ ಅಂದ್ರೆ ಪ್ರಿಯತಮನಾದ ಸ್ವರೂಪದ ವಿಚಾರ. ಪ್ರಿಯತಮನ ವಿಚಾರದಲ್ಲಿ ಬೇಜಾರಿಂದ ಅರ್ಥ ಏನಮ್ಮ? ಪ್ರಿಯತಮನ್ ಗೊತ್ತಿಲ್ಲ ಅಂತ ಅರ್ಥ. ಪ್ರಿಯತಮ ಬೇಜಾರು ಹೊಂದಲ್ಲ. ಎಲ್ಲಿ ಪ್ರೀತಿ ಇಲ್ವೋ ಅಲ್ಲಿ ಬೇಜಾರಾಗತ್ತೆ. ಬೇಡದೇ ಇದ್ದವ್ರು ಬಂದು ಬೇಜಾರಾಗತ್ತೆ. ಬೇಡದೇವರು ಕೆಲಸ ಹೇಳಿದ್ರೆ, ಬೇಡದೇವರು ವಸ್ತು ಕೊಟ್ಕೊಟ್ರೆ, ಬೇಡದೇವರು ಬೇಜಾರು. ಅತ್ಯಂತ ಪ್ರಿಯತಮ ಅವನು. ಫ್ರೆಂಡ್ಗಿಂತಲೂ, ಮಗನಿಗಿಂತಲೂ ಹೆಂಡತಿಗಿಂತಲೂ ತದೇತು ಪ್ರಿಯ ಪುತ್ರ ಪ್ರೇಯೋನ್ಯಸ್ಮಾತ್ ಸರ್ವಸ್ಮಾತ್ ಅಂತರತಮ ಯದಯಮಾತ್ಮ. ಎದೆಯಲ್ಲಿರುವ ಆತ್ಮ ಗೊತ್ತಾ? ಯದಯಮಾತ್ಮ. ಯತ್ ಅಯಮಾತ್ಮ ಎದೆ. ಯಾವ ಈ ಆತ್ಮನು ಅಂತ ಉದರ ವೈರಾಗ್ಯ ಇದು. ಉದರ ವೈರಾಗ್ಯ ಬರೀ ತತ್ಕಾಲದಲ್ಲೇ ಪದುವನಾಭಲಿ ಲೇಷ ಭಕ್ತಿ ಇಲ್ಲ. ಪದುವನಾಭಲಿ ಲೇಷ ಭಕ್ತಿ ಇಲ್ಲ. ಆ ದಂಡನು ಅದು ಉದರಕ್ಕಾಗಿ ವೈರಾಗ್ಯ ಅಂತ ಮಾಡ್ಬೋದು. ಹೊಟ್ಟೆಗೋಸ್ಕರಾಗಿ ಸನ್ಯಾಸ ಮಾಡಿ ಅಲ್ಲಿ ಭಿಕ್ಷೆ ಕಳೀತಾರೆ, ಊಟ ಕಳೀತಾರೆ ಅಂತ ಹೇಳಿ ದುಡಿಯಕ್ಕಾಗಲ್ಲ, ಇದು ಮಾಡಕ್ಕಾಗಲ್ಲ. ಸನ್ಯಾಸಿಯಿಂದ ಬಿಟ್ಟು ಭಿಕ್ಷೆ ಕಳೀಲಿ, ಊಟ ಆಗತ್ತೆ, ಸಾಕು. ಊಟ
ಮುಖಕ್ಕೆ ಬರುತ್ತೆ, ಭೋಗದ ಜುಗುಪ್ಸೆ ಬರುತ್ತೆ, ಭಗವಂತನ ಪ್ರೇಮ ಉಂಟಾಗುತ್ತೆ, ವೇದಾಂತ ಅರ್ಥವಾಗುತ್ತೆ, ಸ್ವರ್ವದ ಆತ್ಮಚಿಂತೆಯಲ್ಲೇ ಮುಳುಗ್ತಾನೆ, ಹೇಳ್ತಾನೆ. ಪ್ರಪಂಚ ಯಾವ್ದು ಬೇಕು ಅನ್ಸಲ್ಲ, ಸಹಜ ಎಲ್ಲದಲ್ಲೂ ಹುಳುಕು ಕಾಣುತ್ತೆ, ನೋಡ್ಕೊಳ್ಳೋ ಹುಳುಕು ಗೊತ್ತಾಗ್ಬಿಡುತ್ತೆ ಅದೇನು ಹುಳುಕು ಅಂತ. ಇವಾಗ ರಂಗ ನೋಡ್ಬಿಟ್ಟು ಮೋಸ ಹೋಗ್ಬಿಡ್ತಾನೆ, ಎಲ್ಲರೂ ಹುಳುಕ್ ತಕ್ಷಣ ಗೊತ್ತಾಗುತ್ತೆ. ಚಿತ್ತಶುದ್ಧಿ ಆದ್ರೆ ಅದ ಡಿಫೆಕ್ಟ್ ದೋಷ ಏನು ಅಂತ ಟಕ್ಕ ಗೊತ್ತಾಗ್ಬಿಡುತ್ತೆ. ಚೆನ್ನಾಗಿ ಮಾಡ್ಬೇಕು, ಭಗವಂತನಲ್ಲಿ ಅಪಾರ ಪ್ರೇಮ ತುಂಬ್ಕೋಬೇಕು, ಅಪಾರ ಪ್ರೇಮ ತುಂಬಿಕೊಂಡು ಭಗವಂತನ ಮೇಲೆ ಫುಲ್ ಡಿವೋಷನ್ಶಿಪ್ ತಗೋಬೇಕು. ಆತನ ಪ್ರೇಮ, ಆತನ ಕರ್ಮ, ಆತನಿಗಾಗಿ ಅನುಸಂಧಾನ, ಆತನೇ ಪೂರ್ತಿ ತಗೊಂಡ ಡೆಡಿಕೇಟ್ ಆಗ್ಬೇಕು, ಒಪ್ಪಿಸ್ಕೊಂಡ್ಬಿಡ್ಬೇಕು. ಒಳ್ಳೆ ಇಲ್ಲ, ಅದು ಲೋಯೆಸ್ಟ್ ಇಂದ ಶುರು ಆಗುತ್ತಲ್ಲ, ಅದು ಹೈಯೆಸ್ಟ್ ಹೋಗುತ್ತೆ. ಹೈಯೆಸ್ಟ್ ಹೋಗ್ಬೇಕು, ಇದೇ ಹೈಯೆಸ್ಟ್ ಕರ್ಕೊಂಡು ಹೋಗೋದು. ಇದಿಲ್ಲದೆ ಹೋದ್ರೆ ಹೈಯೆಸ್ಟ್ ಹೋಗಲ್ಲ, ಎಲ್ಲಿಗೂ ಹೋಗಲ್ಲ, ಕಷ್ಟ. ಹೋಗೋದು ಜುಗುಪ್ಸೆ ಬರೋದು ಬಹಳ ಕಷ್ಟ. ಕೆಲವು ವಯಸ್ಸಲ್ಲಿ ಬಿಟ್ಬಿಡ್ತಾರೆ. ಇವಾಗ ವಯಸ್ಸಿಗತೆ ಕಾಮ ವಿಕಾರ 60-70 ಆದ್ಮೇಲೆ ಯಾವ ಹುಡುಗಿ ಬೇಡ, ಇದು ಬೇಡ, ಅದು ದುಡ್ಡಿನ ಮೊಹ ಹೋಗಲ್ಲ. ದುಡ್ಡು, ಆ ಅಧಿಕಾರ ಅದ್ ಬಿಡಕ್ಕಾಗಲ್ಲ, ಅದು ಕಷ್ಟ. 80 ವರ್ಷ ಆದ್ರೂ ಜನವಾರದಲ್ಲೇ ಕೀ ಇರುತ್ತೆ, ಕೀ ಬಿಡಕ್ಕಾಗಲ್ಲ. ಕಂಟು ಅದಕ್ಕಿಂತ ನಮ್ ಇದು ಹೋಗ್ಬಿಡುತ್ತೆ. ದುಡ್ಡೆಲ್ಲ ಕೊಟ್ಬಿಟ್ರೆ ನಮ್ಮನ್ನ ಯಾರು ಮಾತಾಡ್ಸೋಲ್ಲ, ಕೇಳೋಲ್ಲ. ನಮ್ಮ ಹತ್ರ 50 ಲಕ್ಷ ದುಡ್ಡಿದೆ ಅಂತ ಸೇವೆ ಮಾಡಕ್ ಬರ್ತಾರೆ. ಅಕಸ್ಮಾತ್ ಬಿದ್ರು ನೀವು ಏನು ಇಲ್ಲ ಅಂದ್ರೆ ಬೀದಿ ಪಾಲು ಎಷ್ಟು ಬಿಡ್ತಾರೆ, ಹಾಗೆ ಹೋಯ್ತು. ಅದಕ್ಕೆ ನಮ್ಮ ಇವರು 5 ಕೋಟಿ 10 ಕೋಟಿ ಮಾಡ್ಕೊಂಡು ಇಟ್ಕೊಂಡಿರೋಣ, ಅಕಸ್ಮಾತ್ ಗಂಗೋತ್ರಿಗೆ ಹೋದ್ರು ಅದ್ರ ಇದು ಬರ್ತಾ ಇರುತ್ತೆ ಅಂತ. ಏನ್ ಪ್ಲಾನ್ ಮುಂದೆ ಭಾರಿ ಬಿದ್ದು ಗೊತ್ತಾ, ಅಲ್ಲಿ ಮಾಡ್ಕೊಳ್ಳಿ. ಯಹ ಆಸಿ ಪೂರ್ವಂ ಯೋಗ ಮಾರ್ಗಕ್ಷ, ಮೊದಲು ಯಾರು ಯೋಗವನ್ನು ಹಚ್ಚಬೇಕು ಅಂತ ಅಂದ್ಕೊಂಡವನಾಗಿದ್ನೋ ಅವನಿಗೇನಿಯೇ ತಸ್ಸೀವ, ಭಿನ್ನಕರ್ತಕ ಅಲ್ಲ, ಅವನಿಗೇನಿಯೇ ಆರೂಢನಾದಾಗ ಶಮೇವ ಕರ್ತವ್ಯಂ. ಅವನು ಶಮವನ್ನ, ಸನ್ಯಾಸವನ್ನ, ಆತ್ಮಚಿಂತನೆಯನ್ನ, ಸ್ವಸ್ವರೂಪಾನುಸಂಧಾನವನ್ನೇ ಮಾಡಬೇಕು. ಅದೇ ಯೋಗದ ಫಲ. ಕಾರಣ ಯೋಗ ಫಲಂ ಪ್ರತಿ ಉಚ್ಯತೆ, ಯೋಗದ ಫಲವನ್ನಾಗಿ ಹೇಳಲಾಗತ್ತೆ ಎಂದರ್ಥ. ಅತಃ ನ ಯಾವ ಜೀವನ್ ಕರ್ತವ್ಯತ್ವ ಪ್ರಾಪ್ತಿ ಕಶ್ಚಿದಪಿ ಕರ್ಮಣ. ಅದನ್ನ ಯಾವ ಕರ್ಮಕ್ಕೂ ಮರಣ ಪರ್ಯಂತ ಮಾಡತಕ್ಕದ್ದು ಅನ್ನೋದು ಇಲ್ವೇ ಇಲ್ಲ. ಯಾವ ಕರ್ಮ ಸಂಧ್ಯಾವನ್ನು ಸಾಯೋವರೆಗೂ ಮಾಡ್ಬೇಕಾಗಿಲ್ಲ, ವೇದಾಧ್ಯನೂ ಮಾಡ್ಬೇಕಾಗಿಲ್ಲ, ಅಗ್ನಿಕಾರ್ಯ ಮಾಡ್ಬೇಕಾಗಿಲ್ಲ. ಯಾವುದನ್ನು ಎಲ್ಲಿವರೆಗೂ ಮಾಡ್ಬೇಕು? ಊಟ ಎಲ್ಲಿವರೆಗೂ ಮಾಡ್ಬೇಕಲ್ಲ, ಹೊಟ್ಟೆವರೆಗೆ. ಹಾಗೆ ಕರ್ಮ ಎಲ್ಲಿವರೆಗೂ ಮಾಡ್ಬೇಕು? ಚಿತ್ತಶುದ್ಧಿ ಆಗೋರಿಗೆ. ಚಿತ್ತಶುದ್ಧಿ ಆಗುತ್ತಲ್ಲ, ಅದೇ ವಿಕ್ಷೇಪ ಆಗ್ಬಿಡುತ್ತೆ. ಯಾವ ಕರ್ಮ ಚಿತ್ತಶುದ್ಧಿ ತಂದ್ಕೊಡ್ತೋ, ಚಿತ್ತಶುದ್ಧಿ ಆದ್ಮೇಲೆ ಅದೇ ಕರ್ಮ ವಿಕ್ಷೇಪ ಕಾಲ. ಹೆಂಗೆ ಅಂದ್ರೆ, ಕರ್ಮ ಆಮೇಲೆ ಚಿತ್ತಶುದ್ಧಿ ಕರ್ಮ ಮಾಡ್ಬೇಕು ಅಂದ್ರೆ, ಆ ಕರ್ಮ ಮಾಡೋಕ್ಕೋಸ್ಕರ ತುಪ್ಪ ತಗೊಂಬ, ಆ ದುಡ್ಡು ತಗೊಂಬ, ಅಗ್ನಿ ಇಟ್ಕೊ, ಮತ್ತೆ ಹೆಂಡತಿ ಕರ್ಕೊಂಬ, ಋತುಜನ್ ಕರ್ಕೊಂಬ, ದರ್ಬೆ ತಗೊಂಬ, ಮತ್ತೆ ಇದು ವಿಕ್ಷೇಪ ಇದಲ್ಲ. ಗುರುಗಳೇ, ಚಾಪ್ಟರ್ 3 ಅನ್ಸುತ್ತೆ ಅಲ್ವಾ? ಚಾಪ್ಟರ್ 3 ಚಾಪ್ಟರ್ 4 ನಂಗೆ ನೆನ್ಪರ್ತಾ ಇಲ್ಲ. ಅಲ್ಲಿ ಮಾಡಿದಾಗ ನೀವು ಅವಾಗ ಅಲ್ಲಿ ಬರ್ದಿತ್ತಲ್ವಾ, ಆಶ್ರಮದ ಪ್ರಕಾರ ಮಾಡ್ಲೇಬೇಕಾಗುತ್ತೆ ಅಂತ ಅಲ್ವಾ ಗುರುಗಳೇ? ಮುಂಚೆ ಮಾಡ್ಕೊಂಡು ಒಪ್ಪೋದಿನಿಮ್ಮ. ಚಿತ್ತಶುದ್ಧಿ ಆದ್ಮೇಲೆ ಆ ಕರ್ಮ ವಿಕ್ಷೇಪ ಕಾರಣ ಆಗತ್ತೆ ಅಂದ್ರೆ, ಇವಾಗ ಪೂಜೆ ಮಾಡೋದು ಚಿತ್ತಶುದ್ಧಿ ಯಾವ ಆಶ್ರಮ ಆದ್ರೂ ಬಿಡ್ಬೋದ್ ಅಂತೀರಾ? ಮತ್ತೆ ಹೌದಾ? ಎಲ್ಲ ಆಶ್ರಮ ಬಿಡೋದು ಸನ್ಯಾಸ ಅಂದ್ರೆ. ಸನ್ಯಾಸ ಅತ್ಯಾಶ್ರಮ, ಅದು ಸನ್ಯಾಸ ಆಶ್ರಮ ಅಲ್ಲ, ಅದು ಸನ್ಯಾಸ ಯೂನಿವರ್ಸಲ್, ಸಾರ್ವತ್ರಿಕ. ಹೆಂಗಸರು ಅದ್ರಲ್ಲಿ ಇರ್ಬೋದು, ಈ ಇತರರು ಕ್ರಿಶ್ಚಿಯನ್ ಮುಸಲ್ಮಾನ್ ಇರ್ಬೋದು, ಸರ್ವದಾ ಆತ್ಮಚಿಂತನೆಯಲ್ಲಿ ಇರೋವನೇ ಸನ್ಯಾಸಿ. ಅದೇ ನಡವಳಿಕೆ, ಅದೇ ಸ್ವಭಾವ. ಅದಕ್ಕಾಗಿ ಕೂತ್ಬಿಡ್ತಾನೆ. ನಾವ್ ಯಾವ್ದೋ ಚಾಪ್ಟರ್ 3 ಅಲ್ಲೋ ಎಲ್ಲ, ನಂಗೆ ಯಾವ್ದು ವರ್ಷ ಅಂತ ನೆನಪರ್ತಾ ಇಲ್ಲ. ಅಲ್ಲಿ ನೀವ್ ಯಾವ ಆಶ್ರಮದಲ್ಲಿ ಇದ್ದೀರಾ, ಅದ್ ಆಶ್ರಮ ಆ ಲೈಫ್ ಟೈಮ್ ಅಲ್ಲಿ ಅದನ್ನ ಆ ಧರ್ಮವನ್ನ ನಿಭಾಯಿಸ್ಲೇಬೇಕು ಟಿಲ್ ಡೆತ್ ಅನ್ನೋಂಗಿತ್ತು. ಕರೆಕ್ಟ್. ಯಾವ ಆಶ್ರಮದಲ್ಲಿ ಇದ್ರು ಆ ಆಶ್ರಮ ಕರ್ಮ ಮಾಡ್ಬೇಕು ಅಂತ ಕರೆಂಟು. ಶ್ರೇಯಾಂಶ ಧರ್ಮ ವಿಗುಣ ಪರಧರ್ಮ ಅದರಲ್ಲಿ ಎಲ್ಲಿವರೆಗೆ ಅದು ಟಿಲ್ ಚಿತ್ತಶುದ್ಧಿ ಅಷ್ಟೇ ಹೊರತು ಟಿಲ್ ಡೆತ್ ಅಲ್ಲ. ಟಿಲ್ ಡೆತ್ ಇಟ್ಕೋಬೇಡಿ, ಟಿಲ್ ಚಿತ್ತಶುದ್ಧಿ ಆಗುವವರೆಗೆ ಮಾಡ್ಬೇಕು. ಚಿತ್ತಶುದ್ಧಿ ಆಗುತ್ತಲೇ ಬಿಟ್ಟು ಸರ್ವದ ಪ್ರಹ್ಲಾದಿಯಿಂದ ಇದ್ಬಿಡ್ಬೇಕು, ರಮಣ ಮಹರ್ಷಿಯಿಂದ ಇದ್ಬಿಡ್ಬೇಕು, ಮಹಾರಾಜ ಸರ್ವದ ಆತ್ಮಸ್ವರೂಪದಿಂದ ಚಿಂತೆ ಇರ್ಬೇಕು. ಮತ್ತೆ ಇನ್ನೊಂದು ವರ್ಷ ಇತ್ತಲ್ಲ, ಲೋಕ ಸಂಗ್ರಹಕ್ಕೂ ಮಾಡ್ತಾರೆ ಅಂತ, ಅದು ಮಾಡೋದೇ ಲೋಕ ಸಂಗ್ರಹವೇ. ಜ್ಞಾನಿ ಆದ್ಮೇಲೆ ಅವನು ಏನ್ ಮಾಡ್ತಾನೋ ಅವನು ತನ್ನ ಶರೀರದಿಂದ ಸುಖಕ್ಕಾಗಿ ಮಾಡೋದೇ ಇಲ್ಲ. ಅವನು ಮಾಡೋ ಕರ್ಮವಲ್ಲ ಲೋಕ ಕಲ್ಯಾಣಕ್ಕಾಗಿಯೇ ಮಾಡ್ತಾನೆ, ಲೋಕ ಸಂಗ್ರಹಕ್ಕಾಗಿಯೇ ಮಾಡ್ತಾನೆ. ಲೋಕ ಕಲ್ಯಾಣ ಲೋಕ ಸಂಗ್ರಹ ಒಂದೇ ಜ್ಞಾನಿ ಅರ್ಥದಲ್ಲಿ. ಜನರನ್ನು ಸನ್ಮಾನಗಳು ಕೂಡ ಕೋಸವಾಗಿ
ಅವನು ತತ್ವಜ್ಞಾನ ಆದ್ಮೇಲೂ ಪೂಜಾದಿಗಳು ಮಾಡಬಹುದು, ಅಥವಾ ವೇದಾಧ್ಯಯನ ಮಾಡಬಹುದು, ಅಥವಾ ಇನ್ನೇನು ಪರೋಪಕಾರ ಮಾಡ್ಬೋದು, ಫಂಕ್ಷನ್ ಮಾಡ್ಬೋದು. ಆದ್ರೆ ಅದನ್ನ ಅವ್ನಿಗೆ ಏನು ಆಗ್ಬೇಕಾಗಿಲ್ಲ. ಮಾಡ್ಬೇಕು ವಿಧಿ ಅಲ್ಲ. ಬಿಟ್ರು ಅವನು ಪ್ರತ್ಯವಾಯ ಇಲ್ಲ, ಮಾಡಿದ್ರಿಂದ ವಿಶೇಷವೂ ಇಲ್ಲ. ಏನಪ್ಪಾ ಲೋಕ ಸಂಗ್ರಹಕ್ಕಾಗಿ ಮಾಡ್ತಾನೆ ಅಂತ ಒಂದು ಅನುವಾದ. ಬಿಟ್ಟ ಚಿತ್ತಶುದ್ಧಿ ಪಡ್ಕೊಂಡ್ಮೇಲೆ ಜ್ಞಾನಿ ಆಗೋ ತನಕ ಆತ್ಮ ವಿಚಾರನೆ ಮಾಡ್ಬೇಕು, ಇನ್ನೇನು ಮಾಡಬಾರ್ದು. ನಿಜ ಅಂದ್ರೆ ಮಾಡೇ ಮಾಡ್ತಾನೆ, ಮಾಡ್ಬೇಕು ವಿಧಿ ಅಲ್ಲ. ಲೋಕ ಸಂಗ್ರಹ ಅವೆಲ್ಲ ಆ ಟೈಮಲ್ಲ ಮಾಡಲ್ಲ, ಮಾಡಬಾರ್ದು. ಲೋಕ ಸಂಗ್ರಹ ಬೇರೆ ಅಲ್ಲಮ್ಮ, ಮಾಡೋದೆಲ್ಲ ಲೋಕ ಸಂಗ್ರಹವೇ. ಚಿತ್ತಶುದ್ಧಿ ಏನ್ ಮಾಡ್ತಾನೋ ಅದನ್ನ ನೋಡ್ಕೊಂಡು ಜನ ಅದನ್ನ ಅನುಸರಣೆ ಮಾಡೋದೇ ಲೋಕ ಸಂಗ್ರಹ ಅಂದ್ರೆ. ಲೋಕ ಸಂಗ್ರಹ ಅಂತ ಕರ್ಮ ಇಲ್ಲ. ನಾನ್ ಅನ್ಕೋತಾರೆ ಲೋಕದ ಸೇವೆ ತರ, ಲೈಕ್ ಅದಲ್ಲಮ್ಮ. ಇವನ್ ಏನ್ ಪೂಜೆ ಪುನಸ್ಕಾರ ಅಥವಾ ಸಂಜಾವನೆ ಅಗ್ನಿಹೋತ್ರ ಮಾಡಿದ್ರೆ ಅದನ್ನ ನೋಡ್ಕೊಂಡು ಅಯ್ಯೋ ಅಷ್ಟು ದೊಡ್ಡವರು ಅಧ್ಯಾತ್ಮ ಜ್ಞಾನಿಗಳು ಅವರೇ ಮಾಡ್ತಿದ್ದಾರೆ ಮೇಲೆ ನಾವು ಮಾಡೋಣ ಅಂತ ಅನ್ಕೊಂಡು ಅನುಸರಣೆ ಮಾಡ್ತಾರಲ್ಲ, ಅದೇ ಲೋಕ ಸಂಗ್ರಹ ಅಂದ್ರೆ. ಅವರನ್ನು ಫಾಲೋ ಮಾಡೋದೇ ಲೋಕ ಸಂಗ್ರಹವೇ ಹೊರತು ಆ ಸನ್ಮಾರ್ಗವನ್ನ ಇನ್ನೇನು ಲೋಕ ಸಂಗ್ರಹ ಅಂತ ಅದಕ್ಕೊಂದು ಕರ್ಮ ಇಲ್ಲ. ಸಂಗ್ರಹಕ್ಕಾಗಿ ಒಂದು ಕರ್ಮ ಇಲ್ಲ ಅಷ್ಟೇ. ಹೇಳಿಮ್ಮ ಸದ್ಗುರುದೇನೋ ನಿನ್ನೆ ಸುಮ್ನೆ ನೋಡ್ತಾ ಇದ್ದೆ ವಿಡಿಯೋ, ಅವರೆಲ್ಲ ಏನ್ ಕರ್ಮಯೋಗಿ ಅನ್ಬೋದಲ್ವಾ ಗುರುಗಳೇ? ಯಾಕಂದ್ರೆ ಅಷ್ಟೊಂದು ಲೆಕ್ಚರ್ಸ್ ಇದು ಅದು ಅದ್ರಲ್ಲೇ ಬಿಸಿ ಇರ್ತಾರ. ಅವ್ರಿಗೆ ಹೃದಯ ನಮ್ಗೆ ಇನ್ನೊಬ್ರು ಗೊತ್ತಾಗಲ್ಲ. ಅವರವರ ಹೃದಯಕ್ಕೆ ತತ್ವಜ್ಞಾನ ಆಗಿದ್ದು ಅವರು ಇದರಲ್ಲಿರ್ತಾರೆ, ಅದು ಸಾಧಕರಾಗಿಯೂ ಮಾಡ್ತಿರ್ತಾರೆ. ಅದಕ್ಕೆ ಭಗವಂತ ಜನಕಾದಿಗಳು ಹೇಗಿದ್ದು ಹಾಗಿದ್ರು ಭಾಷ್ಯಕಾರರು ಅವ್ರ ತತ್ವಜ್ಞಾನ ಆಗಿದ್ರೆ ಲೋಕ ಸಂಗ್ರಹ ಮಾಡ್ತಿದ್ರು ಅನ್ಕೋ, ಇಲ್ಲದೆ ಹೋದ್ರೆ ಚಿತ್ತಶುದ್ಧಿಯಾಗಿ ಮಾಡ್ತಿದ್ರು, ಈ ರೀತಿ ಕೊಟ್ಟರೆ ಹೊರತು ಇನ್ನೊಬ್ಬರದಲ್ಲಿ ನಾವು ಏನ್ ಮಾಡಿದ್ರು ಗೇಜ್ ಮಾಡಕ್ಕಾಗಲ್ಲ. ಇನ್ನೊಬ್ಬರ ಜ್ಞಾನ ಆಗಿದೆಯೋ ಇಲ್ವೋ, ಏನಾಗಿದ್ದಾರೆ. ಆಯ್ತು, ಅದು ನಿಜ. ಆದ್ರೆ ಹೆಂಗೆ ಅಂತ ಅಷ್ಟೊಂದು ಬಿಸಿ ಇಟ್ಕೊಂಡು ಆತ್ಮ ಚಿಂತನೆ ಮಾಡ್ತಾ ಕೂತಿರೋಕಂತೂ ಆಗಲ್ಲ ಅನ್ಸುತ್ತೆ ಅಲ್ವಾ? ನಾವು ನಮ್ದನ್ ನೋಡ್ಕೋಬೇಕೆ, ಅವ್ರು ಏನ್ ಮಾಡ್ತೀವಿ ನಮ್ಗೆ ಯಾಕೆ ಅಲ್ಲ, ಅವರೆಲ್ಲ ದೊಡ್ಡವರಲ್ಲ, ಸ್ವಲ್ಪ ಅವ್ರದ್ದು ತಿಳ್ಕೊಂಡ್ರೆ ನಮ್ಗೂ ಗೊತ್ತಾಗುತ್ತೆ. ಅನುಪಮ ಆಗಿರುವ ನಾನ್ ಏನ್ ಮಾಡ್ಬೇಕು, ನಿಮ್ಮನ್ನ ಹೇಳ್ಬೇಕು. ನಾನು ಇವಾಗ ಅನುಪಮ ಅನ್ಕೊಂಡು ಮಾಡ್ತೀನಿ. ಇವಾಗ ನಾನು ನನ್ನ ಆತ್ಮೋದ್ಧಾರಕ್ಕೆ ಏನ್ ಮಾಡ್ಬೇಕು ಅದ್ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಅಷ್ಟ್ ದೊಡ್ಡವರು ಅಂತ ನೀವೇ ಆರೋಪ ಮಾಡಿ ಅವ್ರು ಏನ್ ಮಾಡ್ತಾರೆ ನೀವು ಅದಕ್ಕೂ ಇಂಪೋಸ್ ಮಾಡಿ ಅವ್ರು ಮಾಡಿದ್ ಹೀಗಿರ್ಬೋದಲ್ಲ ಇಮೇಜ್ ಮಾಡೋದ್ರಲ್ಲಿ ಏನ್ ಪುರುಷಾರ್ಥ? ಎರಡು ಅರ್ಥವಿಲ್ಲದ್ದು, ಎರಡು ಬರೀ ಇದು ಅಜಂಪ್ಷನ್ ಅಷ್ಟೇ. ಅದು ಯಾವ್ದು ಇದಾಗಲ್ಲ. ಗಾಯತ್ರಿ ಅವ್ರದೇ ಒಂದು ದೇವರು ಸಾಹಿತ್ಯದೆಲ್ಲ ಇರೋದು, ಯಾವಾಗ್ಲೂ ಪೂಜೆ ಮಾಡೋದು. ಮಾಡಿದಾಗ ಯಾಕಪ್ಪ ನೀನ ಮಾಡ್ಬೋದು ಮಾಡ್ತಾ ಇದ್ದಾರೆ. ಎಲ್ಲರೂ ಕೇಳೋರು ಇಷ್ಟೇ ಅಲ್ಲ, ಯಾಕೆ ನೀವೆಲ್ಲ ಆಗೋಗ್ಬಿಟ್ಟಿದ್ದೀರಲ್ಲ, ನೀವು ಯಾಕೆ ಪೂಜೆ ಎಲ್ಲ ಮಾಡ್ತೀರಾ, ನಿಮ್ಗೆಲ್ಲ ಹೇಗೆ ಬೇಕಿತ್ತು ಅಂದ್ರು. ಗುರುಗಳು ಹೇಳ್ತಾ ಇದ್ರು, ಶಿಷ್ಯ ಇದ್ದೀರಲ್ಲಪ್ಪ, ಗುರು ಏನ್ ಮಾಡೋದು ಅದನ್ನೇ ಮಾಡ್ತೀರಾ. ಈಗ ನಾನು ಪೂಜೆ ಮಾಡ್ಲಿದ್ರೆ ನೀವು ಪೂಜೆ ಮಾಡಲ್ಲ, ನೀವು ಪೂಜೆ ಮಾಡ್ತೀರಾ. ನಾನ್ ನಿಮ್ಗೆ ಲೋಕ ಸಂಗ್ರಹ ಅಂತ ಆಗೋದು ಜ್ಞಾನಿಗಳಿಂದ ಅಲ್ವಾ ಗುರುಗಳೇ? ಜ್ಞಾನಿಗಳಾದ್ಮೇಲೆ ಅವ್ರಿಗೆ ಆತ್ಮಚಿಂತನೆ ಮಾಡ್ಬೇಕು ಅನ್ನೋ ಪ್ರಶ್ನೆ ಇಲ್ಲ. ಆತ್ಮ ಬೇರೆ ನಾನು ಬೇರೆ ಚಿಂತನೆ ಮಾಡಕ್ಕೆ ಅಂತಿಲ್ಲ. ಅದು ಕರ್ತವ್ಯ ಅಲ್ಲ. ಆತ್ಮ ಅಂತ ಆದ್ಮೇಲೆ ಇನ್ನು ಅವ್ರಿಗೇನ್ ಚಿಂತನೆ ಮಾಡೋ ಪ್ರಶ್ನೆನೇ ಇಲ್ಲ. ಅವರು ಇಲ್ಲ, ಆ ಮನಸ್ಸು ಪರಮಾತ್ಮ ಸ್ವರೂಪನೇ ಅವರು. ಹೌದು, ಅದು ಪ್ರಯತ್ನದಿಂದ ಚಿಂತನೆ ಮಾಡೋಲ್ಲ, ಸಹಜವಾಗಿ ಆತ್ಮದಲ್ಲೇ ಇರ್ತಾರೆ. ಆ ಮನಸ್ಸು ಸಹಜವಾಗಿ ಇರ್ತಾರೆ. ಅದು ಅವಾಗ ನಾನು ಬೆಳಿಗ್ಗೆ 4 ಗಂಟೆಗೆ ಅವಾಗ ಕರೆಂಟ್ ಇರ್ತೀನಿ, ಸ್ನಾನ ಮಾಡಿ ದೇವಸ್ಥಾನ ಒಳಗೆ ಪೂಜೆ ಅಭಿಷೇಕ ಹೋಗ್ತಾ ಇದ್ದೆ. ಎಲ್ಲಿಯವರು ಬಂತು ಮಾಡಿ 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 ಒಂದು ಲೆವೆಲ್ ಬಂದಾಗ ಸಾಕಿದ್ದು ಅನಿಸ್ಬಿಡ್ತು, ನನ್ನ ತಾನೇ ಕಳ್ಸ್ಕೊಂಡ್ಬಿಟ್ಟು. ಅದು ಬಿಟ್ಟು ಹೋಗ್ಬೇಕು, ಕರ್ಮ ಮಾಡೋಕ್ ಬಿಡೋದಲ್ಲ. ಅದು ಇದೆ ಖುಷಿ ಆನಂದ ಇದೆ. ಆಮೇಲೆ ಈ ಆಶ್ರಮದ ಕರ್ಮ ಬರುತ್ತಲ್ಲ ಗುರುಗಳೇ, ಕರ್ಮ ಅವ್ರು ಕೇಳಿದ್ರಲ್ಲ, ಈಗ ಅನುಪಮ ಅವ್ರು ಕೇಳಿದ್ರಲ್ಲ ಆಶ್ರಮದ ಕರ್ಮ ಮಾಡ್ತಾ ಇರ್ಬೇಕಾ ಅಂತ. ಆಶ್ರಮದ 2 ರೀತಿ ಜನ. ಒಂದು ಸುಮ್ನೆ ಕರ್ಮ ಮಾಡ್ಕೊಂಡು ಸಾಯೋ ತನಕ ಇರ್ತೀನಿ, ಕರ್ಮದ ಪುಣ್ಯಕ್ಕೆ ಮುಂದಿನ ಜನ್ಮದಲ್ಲಿ ಫಲ ಪಡಿತೀನಿ ಅನ್ನೋರು. ಅವ್ರಿಗೆ ಆರುರುಕ್ಷು ಆಗ್ಬೇಕು ಅನ್ನೋ ಪ್ರಶ್ನೆನೇ ಬಂದಿಲ್ಲ. ಅಂತವ್ರು ಸಾಯೋ ತನಕ ಶತ ವರ್ಷದ ತನಕನೂ ಕರ್ಮ ಮಾಡ್ತಾನೆ ಇರ್ಬೇಕು. ಇಲ್ಲ ಆರುರುಕ್ಷು ಆಗ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡವ್ರು ಮಾತ್ರ ಚಿತ್ತಶುದ್ಧಿ ಆದ್ಮೇಲೆ ತಾನೇ ಬಿಟ್ಟೋಗುತ್ತೆ ಕರ್ಮ. ಕರೆಕ್ಟ್. ಅವ್ರಿಗೆ ಅಕಸ್ಮಾತ್ ಕೊನೆಯವರೆಗೂ ಚಿತ್ತಶುದ್ಧಿ ಆಗಲೇ ಇಲ್ಲ ಅಂತಂದ್ರೆ ಏನು ಮಾಡ್ಕಲ್ಲ. ಅತಃ ಯಾವ ಕರ್ಮಕ್ಕೂ ಯಾವ ಜೀವ ಕರ್ತವ್ಯತ್ವ ಇಲ್ಲ. ಎಲ್ಲಾ ಕರ್ಮಕ್ಕೂ ಒಂದು ಇದಿದೆ.
7ನೇ ಕ್ಲಾಸ್ ಎಷ್ಟು ದಿವಸ ಓದ್ಬೇಕು ಅಂದ್ರೆ ಪಾಸ್ ಆಗೋರ್ಗೆ, SSLC ಎಷ್ಟು ದಿವಸ ಓದ್ಬೇಕು ಅಂದ್ರೆ SSLC ಪಾಸ್ ಆಗೋರ್ಗೆ, SSLC ಪಾಸ್ ಆದ್ಮೇಲೂ ರ್ಯಾಂಕ್ ಮೇಲೆ ಮತ್ತೆ SSLC ಓದುವಂತ ಅರ್ಥ ಏನು? ಮುಂದಕ್ಕೆ ಹೋಗ್ತಾನೆ ಹಿಂದಿನ ಓದೋದು. ಹಾಗೆ ಆರೋಗ್ಯವಾಗೋದು ಆರೂಢನಾಗೋದಕ್ಕೆ, ಆರೂಢವಾಗೋದು ತತ್ವಜ್ಞಾನಕ್ಕಾಗಿ, ತತ್ವಜ್ಞಾನ ಆದ್ಮೇಲೆ ಕರ್ತವ್ಯ ಹೊರಟೋಗ್ಬಿಡುತ್ತೆ, ಏನಿಲ್ಲ. ಯೋಗ ವಿಭ್ರಷ್ಟ ವಚನಾಚ ಇನ್ನೊಂದು ಸಮುಚ್ಚಯಾಂತರ, ಇನ್ನೊಂದು ಕಾರಣ ಕೊಡ್ತಾ ಇದ್ದಾರೆ. ಯೋಗದಿಂದ ಭ್ರಷ್ಟರಾಗಿರ್ತಾನೆ ಎಂಬ ಇನ್ನೊಂದು ವಿಶೇಷ ಕೊಟ್ಟಿರೋದ್ರಿಂದ ಇವನಿಗೆ ಕರ್ಮ ಬಿಡೋಕೆ ಅವಕಾಶ ಉಂಟು ಅಂತ ಗೊತ್ತಾಗತ್ತೆ. ಈಗ ಕರ್ಮವೇ ಇದ್ದಿದ್ದೆ ಯೋಗ ಭ್ರಷ್ಟ ಆಗೋದೇ ಇಲ್ಲ. ಅವನು ಅರ್ಜುನ ಏನ್ ಪ್ರಶ್ನೆ ಮಾಡ್ದ, ಅವನಿಗೆ ತತ್ವಜ್ಞಾನವಾಗಲಿ ಸತ್ತು ಹೋಗ್ಬಿಟ್ರೆ ಅವನು ಯಾವ ಗತಿ ಹೊಂತಾನೆ ಅಂತ. ಆ ಕರ್ಮವೇ ಇದ್ದಿದ್ದೆ ಅವನ ಕೈಯಲ್ಲಿ, ಯಾವ ಗತಿ ಹೊಂತಾನೆ ಕೇಳೋ ಅವಶ್ಯಕತೆ ಇಲ್ಲ. ಕರ್ಮ ಮಾಡಿ ಹೊಂದ, ಕರ್ಮ ಬಿಟ್ಟಿದ್ದಾನೆ, ಆತ್ಮಜ್ಞಾನವಾಗಿಲ್ಲ. ಈಗ ಹೇಳು ಅವನಿಗೆ ಏನ್ ಗತಿ ಆಗತ್ತೆ ಸತ್ರ ಏನ್ ಕೇಳ್ತಾ ಇದ್ದಾನೆ. ಅಂದ್ರೆ ಕರ್ಮ ಬಿಟ್ರೆ ತಾನೆ ಪ್ರಶ್ನೆ ಬರೋದು ಹೊಂದೋದು. ಅದನ್ನೇ ಭಾಷಿಕಾರರು ಹೇಳ್ತಾ ಇದ್ದಾರೆ, ಕರ್ಮ ಬಿಟ್ಟಿರುವವನ ಸಾಧಕನ ವಿಚಾರ ಅದು. ಕರ್ಮ ಬಿಡೋಕೆ ಅವಕಾಶ ಉಂಟು. ಪರಮಾತ್ಮ ಪ್ರಕಾರ ಕರ್ಮವನ್ನು ಬಿಟ್ಟಿದ್ದಾನೆ, ಆತ್ಮಜ್ಞಾನಕ್ಕೆ ಕೂತ್ಕೊಂಡಿದ್ದಾನೆ, ಪ್ರಯತ್ನ ಪಡ್ತಾ ಇದ್ದಾನೆ. ಒಂದ್ 4-6 ವರ್ಷ 10 ವರ್ಷ ಪ್ರಯತ್ನ ಪಟ್ಟ, ಅದು ತತ್ವಜ್ಞಾನ, ಅದು ಆತ್ಮಜ್ಞಾನ ಆಗೋದು ಭಗವಂತ ಅನುಗ್ರಹ. ಅದು ಕಸ್ಕೊಳಕ್ಕಾಗಲ್ಲ. ಹೇಗೆ ಮಕ್ಕಳು ಆಗೋದು ದೈವಾನುಗ್ರಹ, ಮಕ್ಕಳಾಗೋದು ಕಸ್ಕೊಳಕ್ಕಾಗಲ್ಲ, ಮಕ್ಕಳಿಂದ ಆಗಬೇಕು. ಅದು ಪ್ರಯತ್ನ ಮಾಡಿದ್ರು ಆಗ್ಲೇಬೇಕು ಅಂತಿಲ್ಲ. ಹಾಗೆ ಆತ್ಮಜ್ಞಾನ ಆಗ್ಲೇಬೇಕು ಅಂತಿಲ್ಲ. ಆ ಭಗವಂತ ಪ್ರಯತ್ನ ಪಡ್ತಾ ಇರ್ತಾನೆ. ಆದ್ರೆ ಯಾವಾಗಲೂ ಅವನಿಗೆ ಅನುಗ್ರಹ ಆದಾಗ ಚಿತ್ತಶುದ್ಧಿ ಫಲವಾಗಿ ಆಗುತ್ತಾ. ಆ ಸ್ಟೇಜ್ಗಿಂತ ಈ ಉಪಾಸಕ ಇಲ್ಲಿ ಸಾಧಕ ಟೈಮಲ್ಲೇ ಕೃಪೆ ಇಲ್ಲ ಅಂತ ಇಲ್ಲೇ ಆಗುದಿಲ್ಲ. ಹೌದು, ಮಾದಿ ಬರೋಕು ಕೃಪೆ ಬೇಕು. ಹೌದು, ಇದು ಸಂಗ್ರಹ ವಾಕ್ಯ. ಯೋಗ ಭ್ರಷ್ಟ ವಚನ ಅಂತ ಸಂಗ್ರಹ ವಾಕ್ಯ. ಇದು ವಿವರಣೆ ಕೊಡ್ತಾರೆ. ಗೃಹಸ್ಥಸ್ಯ ಚೇತ್ ಕರ್ಮಿಣೋ ಯೋಗೋ ವಿಹಿತ 6ಠೇ ಅಧ್ಯಾಯೇ ಸಹ ಯೋಗ ಭ್ರಷ್ಟೋಪಿ ಕರ್ಮಗತಿಂ ಕರ್ಮಫಲಂ ಪ್ರಾಪ್ನೋತಿ ಇತಿ ತಸ್ಯ ನಾಶಾಶಂಕಾ ಅನುಪಪನ್ನಾ ಸ್ಯಾತ್. ಒಂದು ವೇಳೆ 6ನೇ ಅಧ್ಯಾಯದಲ್ಲಿ ಗೃಹಸ್ಥರಾದಂತಹ ಕರ್ಮಿಗೆ ಈ ಧ್ಯಾನ ಯೋಗ ಹೇಳಿದ್ದು, ಅವನು ಕರ್ಮ ಮಾಡುತ್ತಲೇ ಇದ್ದು ಧ್ಯಾನ ಯೋಗ ಮಾಡ್ತಾ ಇದ್ದಾನೆ ಅಂತ ಅನ್ನೋದಾಗಿದ್ರೆ, ಅವನು ಅಕಸ್ಮಾತ್ ಜ್ಞಾನ ಪಡ್ಕೊಳ್ಳದೆ ಹೋದ್ರು ಕೂಡ ಯೋಗ ಭ್ರಷ್ಟರಾದ, ಜ್ಞಾನ ಪಡ್ಕೊಳ್ಳಿಲ್ಲ, ಧ್ಯಾನ ಯೋಗದಲ್ಲಿದ್ದು ಜ್ಞಾನ ಪಡ್ಕೊಳ್ಳಿಲ್ಲ ಅಂತ ಆದ್ರೆ ಕರ್ಮ ಗತಿಯನ್ನ ಕರ್ಮ ಫಲವನ್ನ ಪಡ್ಕೊಳ್ತಾನೆ. ಕರ್ಮ ಕೈಯಲ್ಲಿ ಇದೆಯಲ್ಲ, ಕೈಯಲ್ಲಿ ಕರ್ಮ ಇದ್ಮೇಲೆ ಕರ್ಮ ಫಲ ಪಡ್ಕೊಳ್ಳ ಅರ್ಥ ಏನ ಅಲ್ವಾ? ಕೈಯಲ್ಲಿ 500 ರೂಪಾಯಿ ಇದ್ಮೇಲೆ ಬೆಣ್ಣೆ ತಗೊಳಕ್ ಆಗಲ್ಲ ಅಂದ್ರೆ ಅರ್ಥ ಏನು? 1000 ರೂಪಾಯಿ ಇದೆ ಕೈಯಲ್ಲಿ, ಬೆಣ್ಣೆ ತಗೊಳಕ್ ಆಗಲ್ಲ ಅಂದ್ರೆ ಅರ್ಥ ಏನು? ತಗೋತಾರೆ, ಅರ್ಧ ಕೆಜಿ 1 ಕೆಜಿ ತಗೋತಾರೆ. ಹಾಗೆ ಜಾಸ್ತಿ ಕಮ್ಮಿ ಆಗುತ್ತೆ ಇಲ್ಲ, ಕರ್ಮವೇ ಇದ್ಮೇಲೆ ಕರ್ಮ ಫಲ ಆಗಿದೆ, ನಾಶ ಆಗಲ್ವಲ್ಲ. ಇಲ್ಲಿ ನಾಶ ಆಗ್ತಾನಲ್ಲ ಅಂತ ಪ್ರಶ್ನೆ. ಇವಾಗ ಕರ್ಮ ಬಿಟ್ಬಿಟ್ರೆ ಅವನಿಗೆ ಗತಿಗೆ ಇದಿಲ್ಲ, ಸಾಧನೆ ಸದ್ಗತಿ ಆಗೋದಕ್ಕೆ ಕರ್ಮ ಇಲ್ಲ. ಈಗ ಆತ್ಮಜ್ಞಾನವೂ ಆಗ್ಲಿಲ್ಲ. ಇವಾಗ ಏನಾಗ್ತಾನೆ ಅವನು? ಕರ್ಮ ಬಿಟ್ಟ, ಇತೋ ಭ್ರಷ್ಟ ತಥೋ ಭ್ರಷ್ಟ ಆಗ್ಬಿಟ್ನಲ್ಲ ಅಂತ ಅವನು ಅರ್ಜುನ ಪ್ರಶ್ನೆ ಮಾಡ್ತಾನೆ. ಈತ ಹಂಗೆ ಕರ್ಮಕಾಂಡದಿಂದಲೂ ಭ್ರಷ್ಟನಾದ, ತತಃ ಹಂಗೆ ಆತ್ಮಜ್ಞಾನದಿಂದಲೂ ಭ್ರಷ್ಟನಾದ. ಆತ್ಮಜ್ಞಾನವೂ ಆಗ್ಲಿಲ್ಲ, ಕರ್ಮವನ್ನು ಬಿಟ್ಟ, ಮಧ್ಯಂ ಪಾಲನ್ ಕುಕ್ರಾಮ ಅಂತರಾಳ ಆಗ್ಬಿಟ್ನಲ್ಲ ಇವನು, ಹಿಂಗಾಗ್ಬಿಡ್ತಲ್ಲ ಒಂದು ಅಂತ. ಹಾಗಿಲ್ಲದೆ ಧ್ಯಾನ ಯೋಗಿಗೆ ಕರ್ಮಿಗೆ ಧ್ಯಾನ ಯೋಗ, ಅವನಿಗೆ ಇದು ಶಮ, ಅವನು ಕರ್ಮವನ್ನು ಮಾಡ್ಕೊಳ್ತಾನೆ ಇರ್ತಾನೆ, ಕರ್ಮ ಇದ್ದೇ ಇರುತ್ತೆ ಕೈಯಲ್ಲೇ ಇದ್ರೆ ಅವನು ಯೋಗ ಭ್ರಷ್ಟನಾದರೂ ಕರ್ಮಫಲವನ್ನ ಕರ್ಮಗತಿಯನ್ನು ಕರ್ಮಫಲವನ್ನು ಪಡ್ಕೊಳ್ತಾನೆ ಅಂತ. ಆದ್ರಿಂದ ಅವನಿಗೆ ನಾಶಾಶಂಕ, ನಾಶ ಆಗ್ಬಿಡ್ತಾರಲ್ಲ ಅನ್ನುವಂತ ಸಂದೇಹವೇ ಬರೋದಿಲ್ಲ ಅವನ ವಿಷಯಕ್ಕೆ. ನಾಶವಾಗಲ್ಲ, ಕರ್ಮ ಪಡ್ಕೊಳ್ತಾನೆ. ಅವಶ್ಯಮ್ಮೆ ಕಥಂ ಕರ್ಮ ಕಾಮ್ಯಂ ನಿತ್ಯಂ ವಾ ಮೋಕ್ಷಸ್ಯ ನಿತ್ಯತ್ವಾತ್ ಅನಾರಭ್ಯತ್ವೇ ಸ್ವಂ ಫಲಂ ಆರಭತೆ ಏವ. ಇಲ್ಲಿ ಭಾಷಿಕರು ಎಷ್ಟು ತಮಾಷೆ ನೋಡಿ. ಈಗ ಅವಶ್ಯಮ್ಮೆ ಕಥಂ ಕರ್ಮ ಅಂದ್ರು, ಅವ ಮಾಡಿದಂತಹ ಕರ್ಮ ಅವಶ್ಯವಾಗಿ ಅಂದ್ರೆ ಯಾವುದೋ ಕಾಮ್ಯ ನಿತ್ಯ ಅಂದ್ರು. ಇದು ಕರ್ಮಯೋಗ ಸೇರಿಸಿಲ್ಲ. ಕರ್ಮಯೋಗಕ್ಕೆ ಈ ಫಲ ಅಲ್ಲ, ಸ್ವರ್ಗ ಫಲ ಅಲ್ಲ. ಕರ್ಮಯೋಗಕ್ಕೆ ಪುಣ್ಯಲೋಕ ಫಲ ಅಲ್ಲ. ಕಾಮ್ಯ ಕರ್ಮಕ್ಕೂ ಪುಣ್ಯಲೋಕ ಫಲ ಆಗುತ್ತೆ, ನಿತ್ಯ ಕರ್ಮಕ್ಕೂ ಪುಣ್ಯಲೋಕ ಆಗುತ್ತೆ. ಕರ್ಮಯೋಗಕ್ಕೆ ಚಿತ್ತಶುದ್ಧಿಯೇ ಕೊಡ್ಬೇಕೆ ಹೊರತು ಇನ್ನು ಬೇರೆ ಫಲ ಕೊಡಕ್ ಬರೋದೇ ಇಲ್ಲ. ಹಾಗೆ ಭಾಷಿಕಾರರು ಕಾಮ್ಯಂ ಎರಡೇ ಹಾಕಿದ್ರು.
ಕಾಮ್ಯ ನಿತ್ಯ ಕರ್ಮ ಅನ್ನುವಂತ ಕರ್ಮ ಮಾಡ್ತಾ ಇದ್ರೆ ಮೋಕ್ಷ ಆಗಲಿ ಅಂದ್ರೆ ಮೋಕ್ಷ ಅದು ನಿತ್ಯವಾದ್ರಿಂದ ಅದು ಅನಾರಭ್ಯ. ಅನಾರಭ್ಯನೇನೋ, ಆರಭ್ಯನೇ ತಯಾರಾಗೋದು ಉಂಟಾಗೋದು, ಅನಾರಭ್ಯನೇ ಉಂಟಾಗದಿರೋದು. ಸ್ವರ್ಗ ಉಂಟಾಗುತ್ತೆ, ಪುಣ್ಯಲೋಕ ಉಂಟಾಗುತ್ತೆ, ಮೋಕ್ಷ ಉಂಟಾಗಲ್ಲ. ಅದು ಕರ್ಮದ ಫಲವಲ್ಲ. ಅದು ಮೋಕ್ಷವು ಅನಾರಬ್ಧ ಅಂತ ಆದ್ಮೇಲೆ ಈ ಕಾಮ್ಯಕರ್ಮ ನಿತ್ಯ ಕರ್ಮ ಸ್ವಂ ಫಲಂ ಆರಭತೆ, ತನ್ನ ಫಲ ಕೊಟ್ಟೆ ಕೊಡುತ್ತೆ. ಅವನ ಯಾಕೆ ನಾಶವಾಗ್ತಾನೆ? ಗುರುಗಳೇ, ಯೋಗ ಭ್ರಷ್ಟ ಅಂದ್ರೆ ಯೋಗ ಮಾಡದೇ ಇರೋನು, ಇನ್ನ ಚಿತ್ತಶುದ್ಧಿ ಪಡ್ಕೊಂಡಿಲ್ಲ, ಆದ್ರೆ ಕರ್ಮ ಮಾಡ್ತಾ ಇಲ್ಲ. ಯೋಗ ಭ್ರಷ್ಟ ಅಂದ್ರೆ ಕರ್ಮವನ್ನು ಬಿಟ್ಟಿದ್ದಾನೆ, ಆತ್ಮಜ್ಞಾನವಾಗಿಲ್ಲ, ಮಧ್ಯ ಸತ್ತೋದ. ಸನ್ಯಾಸ ಮಾಡಿದಾನೆ ಆತ್ಮಜ್ಞಾನಕ್ಕಾಗಿ, ಆತ್ಮಜ್ಞಾನ ಪ್ರಾಪ್ತಿ ಆಗಿಲ್ಲ, ಈ ಕಡೆ ಕರ್ಮನೂ ಬಿಟ್ಟ, ಸತ್ ಹೋಗ್ಬಿಟ್ಟ. ಅದ ಸಾಯೋ ಸ್ಥಿತಿ ಬಂದ್ಬಿಡ್ತು. ಕೊನೆ ಬೆಡ್ ಗಿಡನ ಬಿಟ್ಟ, ಧ್ಯಾನ ಯೋಗ ಮಾಡೋಕ್ಕೂ ಆಗಲ್ಲ, ಇದಲ್ಲ ಸತ್ತ ಅಂತ ಹೇಳ್ಕೊಳ್ಳಿ. ಅವನು ಏನಾಗ್ತಾನೆ ಅಂದ್ರೆ ಇಲ್ಲಿ ಕರ್ಮಯೋಗ ಧ್ಯಾನ ಯೋಗ ಎರಡೆರಡು ಯೋಗ ಒಟ್ಟಿಗೆ ಮಾಡೋದಲ್ಲ, ಬರೀ ಕರ್ಮ ಮತ್ತೆ ಧ್ಯಾನ ಯೋಗ ಮಾಡ್ತಾ ಇರೋನು ಧ್ಯಾನ ಯೋಗದ ಒಂದು ಫಲವನ್ನ ಪಡಿದೇ ಹೋದ್ರೆ ಏನಾಗ್ತಾನೆ ಅಂತ ಪ್ರಶ್ನೆ ಬರುತ್ತೆ. ಬರೀ ಕರ್ಮ ಎಲ್ಲಿದೆ? ಕರ್ಮ ಯೋಗ ಧ್ಯಾನ ಯೋಗ ಎರಡೂ ಒಟ್ಟಿಗೆ ಮಾಡೋದಲ್ಲ. ಯಾಕಂದ್ರೆ ಕರ್ಮ ಯೋಗ ಆದ್ಮೇಲೆ ಚಿತ್ತಶುದ್ಧಿ ಆದ್ರೆ ತಿರುಗಿ ಕರ್ಮ ಮಾಡೋ ಪ್ರಶ್ನೆ ಬರ್ಲಿಲ್ಲ. ಕರ್ಮವೇ ಇಲ್ಲ, ಧ್ಯಾನ ಯೋಗವೇ ಇದ್ದಾನೆ. ಇಲ್ಲಿ ಎರಡು ಒಟ್ಟಿಗೆ ಮಾಡಕ್ ಆಗೋದು ಇಲ್ಲ, ಎರಡು ಯೋಗನ. ಕರ್ಮ ಅಂದ್ರೆ ಸ್ವರ್ಗ ಫಲಾಪೇಕ್ಷೆ ಆತರ ಕಾಮ್ಯ ಕರ್ಮಗಳು ನಿತ್ಯ ಕರ್ಮ ಅಂತ ನೀವೇನ್ ಹೇಳ್ತೀರಾ, ಅದು ಅದ್ರ ಜೊತೆಗೆ ಧ್ಯಾನ ಯೋಗ ಮಾಡ್ತಾ ಇದ್ದು ಧ್ಯಾನ ಯೋಗದ ಫಲವನ್ನ ಪಡಿದೇ ಇದ್ರೆ ಅವನು ಯೋಗ ಭ್ರಷ್ಟ ಆಗ್ತಾನೆ ಅಂತ ಪ್ರಶ್ನೆ ಬರ್ತಿರೋದಲ್ವಾ? ಯೋಗ ಭ್ರಷ್ಟ ಆಗೋ ಪ್ರಶ್ನೆ ಬರಲ್ಲ. ಅಲ್ಲ, ಇದು ಕೇಳ್ತಿರೋ ಪ್ರಶ್ನೆ ಅದು. ಹಾಗೆ ಯೋಗ ಭ್ರಷ್ಟ ಆದ್ರೆ ಏನಾಗ್ತಾನೆ ಅಂತ ಹೇಳಿದ್ರೆ, ಹೌದು ಕರೆಕ್ಟ್. ಕೆಲವು ಲಾರಿಗಳಿಗೆ ಒಂದು ಸ್ಟೆಪ್ನಿನ ಜೊತೆಲಿ ಹಾಕೊಂಡೇ ಓಡಿಸ್ತಾ ಇರ್ತಾರೆ. ಟೈರ್ ಪಂಚರ್ ಆದ್ರೂ ಈ ಟೈರ್ ಅಲ್ಲಿ ಓಡುತ್ತೆ ಅದು. ಹಂಗೆ ಕಾಮ್ಯ ಕರ್ಮ ಜೊತೆಲಿ ಮಾಡ್ತಾ ಇದ್ರೆ ಧ್ಯಾನ ಯೋಗಕ್ಕೆ, ಧ್ಯಾನ ಯೋಗ ಫಲ ಕೊಡದೆ ಇದ್ರು ಈ ಕಾಮ್ಯ ಕರ್ಮ ಫಲ ಕೊಟ್ಟೆ ಕೊಡುತ್ತೆ. ಹೌದಾ? ನಿತ್ಯಕರ್ಮವು ಕಾಮ್ಯಕರ್ಮ ಫಲ ಕೊಟ್ಟೆ ಕೊಡುತ್ತೆ, ಧ್ಯಾನ ಯೋಗ ಫಲ ಕೊಡದೆ ಹೋದು ಇದು ಆಗಿ ಆಗುತ್ತೆ. ಅವನ್ ಹೆಂಗ್ ಯೋಗ ಭ್ರಷ್ಟ ಆಗ್ತಾನಾದ್ರೆ? ಅವನಿಗೆ ಧ್ಯಾನ ಯೋಗ ಅಪ್ಲೈಯೇ ಆಗಲ್ಲ ಅಲ್ಲ, ಯಾಕಂದ್ರೆ ಇನ್ನ ಚಿತ್ತಶುದ್ಧಿ ಆಗಿಲ್ಲ. ಸೊ ಧ್ಯಾನ ಯೋಗ ಅವನ್ಗೆ ಅಪ್ಲೈಯೇ ಆಗಲ್ಲ. ಅಲ್ಲ, ಪಾರ್ಶಿಯಲಿ ಎಷ್ಟೋ ಕರ್ಮಚಿತ್ತ ಕಾಲದಲ್ಲಿ ಧ್ಯಾನ ಯೋಗ ಮಾಡ್ತಿರ್ತಾನೆ ಅಂತ, ಕರ್ಮಾನುಷ್ಠಾನ ಕಾಲ ಬಿಟ್ಟು ಬಾಕಿ ಟೈಮಲ್ಲಿ ಧ್ಯಾನ ಯೋಗ ಮಾಡ್ತಿರ್ತಾನೆ. ಧ್ಯಾನ ಯೋಗದ ಫಲ ಸಿಗದೆ ಹೋದು ಕರ್ಮ ಇದ್ದೇ ಇದೆಯಲ್ಲ ಕೈಯಲ್ಲಿ, ಯೋಗ ಭ್ರಷ್ಟ ಆಗೋಲ್ಲ ಅಂತ. ಅನ್ಸ್ಕೋಬೇಕಾದ್ರೆ ಕರ್ಮ ಬಿಟ್ಟಿರ್ಬೇಕು, ಆತ್ಮಜ್ಞಾನವಾಗಿರಬಾರ್ದು, ಅವಾಗ ಯೋಗ ಭ್ರಷ್ಟ ಆಗ್ತಾರೆ. ಕರ್ಮ ಜೊತೆಲಿ ಇದ್ರೆ ಯೋಗ ಭ್ರಷ್ಟ ಆಗಲ್ಲ, ಆತ್ಮಜ್ಞಾನವಾದ್ರು ಯೋಗ ಭ್ರಷ್ಟವಾಗಲ್ಲ. ಕರ್ಮ ಬಿಟ್ಬಿಟ್ಟ, ಆತ್ಮಜ್ಞಾನವಾಗಿಲ್ಲ, ಅದು ಯೋಗ ಭ್ರಷ್ಟ. ಅವನು ಏನಾಗ್ತಾನೆ? ಅರ್ಜುನ ಪ್ರಶ್ನೆ ಮಾಡಿರೋದು ಅದು. ಕೇಳಿರೋ ಪ್ರಶ್ನೆ ಸೂಕ್ತವಾಗಲ್ಲ ಅಂತ ತೋರ್ಸೋದಕ್ಕೆ ಒಂದು ಹೈಪಾಥೆಟಿಕ್ ಕಂಡೀಷನ್ ನ ತೋರಿಸ್ತಾ ಇದ್ದಾರೆ. ಕರೆಕ್ಟ್, ಹೌದು. ಇನ್ನ ಪ್ರಕಾರ ಪ್ರಶ್ನೆ ಸರಿ ಆಗಲ್ಲ ಅಂತ ಹೇಳಕ್ಕೆ. ಹೌದು, ಕರೆಕ್ಟ್. ನಿತ್ಯಸ್ಯ ಕರ್ಮಣಃ ವೇದ ಪ್ರಮಾಣ ಅಬುದ್ಧತ್ವಾದ್ ಫಲೇನ ಭವಿತವ್ಯಮಿತ್ಯವೋಚಾಮ ಅನ್ಯಥಾ ವೇದಸ್ಯ ಅನರ್ಥಕ್ಯ ಪ್ರಸಂಗಾದಿತಿ. ಯಾಕೆಂದ್ರೆ ನಿತ್ಯ ಕರ್ಮ ವೇದ ಪ್ರಮಾಣದಿಂದ ತಿಳಿದು ಬಂದದ್ದು, ಯಾರೋ ಮಧ್ಯಕಾಲದಲ್ಲಿ ಹುಟ್ಟಾಕಿದ್ದಾದ ಕರ್ಮ ಅಲ್ಲ. ಅದು ವೇದ ಪ್ರಮಾಣದಿಂದ ನಿತ್ಯ ಕರ್ಮ ತಿಳಿದು ಬಂದದ್ದಾದ್ರಿಂದ ಅದಕ್ಕೊಂದು ಫಲ ಇರಲೇಬೇಕು. ನಾವು ಹೇಳಿದೀವಿ, ಇಲ್ಲದೆ ಹೋದ್ರೆ ವೇದವೇ ಅಪ್ರಮಾಣವಾಗ್ಬಿಡುತ್ತೆ, ದಂಡ ಆಗ್ಬಿಡುತ್ತೆ. ಅಗ್ನೋತ್ತರ ಕರ್ಮವನ್ನು ಹೇಳ್ಬಿಟ್ಟು ಅದಕ್ಕೆ ಫಲವಾಗಲಿಲ್ಲ ಅಂತಂದ್ರೆ ದಂಡ ಆಗ್ಬಿಡುತ್ತೆ. ಇಲ್ಲ ಚಿತ್ತಶುದ್ಧಿ ಕೊಡ್ಬೇಕು, ಇಲ್ಲ ಸ್ವರ್ಗ ಕೊಡ್ಬೇಕು, ಇಲ್ಲ ಉತ್ತಮ ಲೋಕ ಕೊಡ್ಬೇಕು, ಇಲ್ಲ ಇಷ್ಟಾರ್ಥ ಕೊಡ್ಬೇಕು. ಏನ್ ಬಯಸಿದ್ದಾನೋ ಆ ಫಲ ಕೊಡ್ಬೇಕು. ಏನು ಬಯಸದೆ ಹೋದ್ರೆ ಸ್ವರ್ಗಲೋಕ ಆಗತ್ತೆ. ಇದು ಚಿತ್ತಶುದ್ಧಿಯಾಗಿ ಮಾಡಿದ್ರೆ ಚಿತ್ತಶುದ್ಧಿಯಾಗಿ ಧ್ಯಾನದ ಕಡೆ ಹೋಗ್ತಾನೆ. ಮೂರಕ್ಕೂ ಇದು ಆಪ್ಷನ್. ನಿತ್ಯಕರ್ಮ ಇದೆಯಲ್ಲ, ನಿತ್ಯಕರ್ಮ ತಾನು ಬಯಸಿದ ಫಲವನ್ನು ಪಡ್ಕೋಬಹುದು. ಏನು ಬಯಸದೆ ಹೋದ್ರೆ ಸ್ವರ್ಗಲೋಕಕ್ಕೆ ಹೋಗ್ಬೋದು. ಯಾವ್ದನ್ನು ಬಯಸದೆ ಹೋದ್ರೆ ಚಿತ್ತಶುದ್ಧಿಯನ್ನು ಬಯಸಿದ್ದೆ ಹೋದ್ರೆ ಅದು ಕೊಡುತ್ತೆ. ಧರ್ಮ ಅಂತ ಮಾಡಿದ್ರೆ ಸ್ವರ್ಗಲೋಕ ಪ್ರಾಪ್ತಿ ಆಗುತ್ತೆ, ಕರ್ಮಯೋಗ ಮಾಡಿದ್ರೆ ಚಿತ್ತಶುದ್ಧಿ ಆಗುತ್ತೆ, ಐಹಿಕ ಫಲ ಬಯಸಿದ್ರೆ ಐಹಿಕ ಫಲ ಪ್ರಾಪ್ತಿ ಆಗುತ್ತೆ. ಮೂರಕ್ಕೂ ಅದು ಇದು ಇಲ್ಲಿ ಹೋದ್ರೆ ಅನ್ಯಥಾ ಅಂದ್ರೆ ಯಾವ ಪ್ರಮಾಣವೂ ಅದಕ್ಕೆ ಫಲವೂ ಆಗುವುದಿಲ್ಲ ಅಂದ್ಬಿಟ್ರೆ ವೇದವು ಅನರ್ಥಕ್ಯ ಪ್ರಸಂಗ, ವ್ಯರ್ಥಾದಂತಹ ಪ್ರಸಂಗ ಬಂದ್ಬಿಡುತ್ತೆ.
ನಖಜ ಕರ್ಮಣಿ ಸರಿ ಉಭಯ ವಿಭ್ರಷ್ಟ ವಚನಂ ಅರ್ಥವತ್. ಕರ್ಮ ಕೈಯಲ್ಲಿರುವಾಗ ಎರಡು ಇದ್ರೂ ಭ್ರಷ್ಟರಾಗ್ಬಿಡ್ತಾನಲ್ಲ ಅನ್ನುವಂತಹ ವಾಕ್ಯ ಅರ್ಥವುಳ್ಳದ ವಾಕ್ಯ ಆಗೋಲ್ಲ. ಅದು ಅದನ್ನ ಅರ್ಥದ ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪ ಊರೆಲ್ಲ ಸುತ್ತದ ಅಂತ. ಬೆಣ್ಣೆ ಕಾಸ್ಕೊಂಡ್ರೆ ತುಪ್ಪ ಆಗುತ್ತೆ. ಕೈಯಲ್ಲಿ ಬೆಣ್ಣೆ ಹಿಡ್ಕೊಂಡು ತುಪ್ಪ ಊರಿಗೆ ಸುತ್ತಾರ ಯಾರಾದ್ರು. ಹಂಗೆ ಕೈಯಲ್ಲಿ ಕರ್ಮ ಇಟ್ಕೊಂಡ್ಮೇಲೆ ಭ್ರಷ್ಟ ಯಾಕೆ ಹಾಕ್ತಾರ ಅವರು. ಕರ್ಮ ಇದ್ಮೇಲೆ ಕರ್ಮದ ಫಲವಾಗಿ ಅವನು ಹೋಗಿ ಹೋಗ್ತಾರೆ, ಸದ್ಗತಿ ಆಗೇ ಆಗುತ್ತೆ, ಪಡ್ಕೋತಾನೆ. ಭ್ರಷ್ಟ ವಚನ ಅವನಿಗೆ ಅರ್ಥವತ್ತಾಗಿ ಆಗೋದಿಲ್ಲ. ಕರ್ಮಣ ವಿಭ್ರಂಶ ಕಾರಣಾನುಪತ್ತೇ. ಕರ್ಮದಿಂದ ವಿಭ್ರಂಶ, ಕರ್ಮಕ್ಕೆ ವಿಭ್ರಂಶ. ಷಷ್ಠಿ ಇಟ್ಕೋದು ಪಂಚಮಿರ್ಬೋದು. ಕರ್ಮದಿಂದ ಜಾರೋದು ಹೊಂದೋದಿಲ್ಲ, ಅದ ಕರ್ಮಕ್ಕೆ ಹಾಳಾಗುವಿಕೆ ನಾಶವಾಗುವಿಕೆ ಎಂಬುದು ಹೊಂದೋದಿಲ್ಲ. ಅದರಿಂದ ಇಲ್ಲಿ ಆತ ಚಿತ್ತಶುದ್ಧಿಗೋಸ್ಕರನೇ ಕರ್ಮವನ್ನ ಕರ್ಮಫಲ ತ್ಯಾಗದಿಂದ ಮಾಡಿದಾಗ ಅವನು ಚಿತ್ತಶುದ್ಧಿಯನ್ನ ಪಡ್ಕೊಂಡಿದ್ಮೇಲೆ ಜ್ಞಾನಕ್ಕೆ ಪ್ರಯತ್ನ ಪಡ್ತಾ ಇರ್ಬೇಕಾದ್ರೆ ಅವನಿಗೆ ಜ್ಞಾನ ಆಗ್ಲಿಲ್ಲ ಅಂದ್ರೆ ಈ ಕರ್ಮದ ಫಲ ಹೇಗೆ ಬರುತ್ತೆ? ಕರ್ಮದ ಫಲ ಚಿತ್ತಶುದ್ಧಿ ಕೊಡೋದಷ್ಟೇ. ಚಿತ್ತಶುದ್ಧಿಗೋಸ್ಕರ ಮಾಡ್ತಾ ಇದ್ದಾನೆ ಅವನು. ಚಿತ್ತಶುದ್ಧಿ ಅಷ್ಟು ಅಂದ್ರೆ ಕರ್ಮ ಫಲ ತ್ಯಾಗವನ್ನ ಮಾಡಿ ಚಿತ್ತಶುದ್ಧಿಗೋಸ್ಕರನೇ ಕರ್ಮ ಫಲ ತ್ಯಾಗವನ್ನ ಮಾಡಿ ಕರ್ಮ ಮಾಡ್ತಾ ಇದ್ದಾನೆ. ಹೌದು. ಆಗ ಚಿತ್ತಶುದ್ಧಿ ಆಗಿದೆ ಅವನಿಗೆ. ಅವನು ಇದಾಗಿಲ್ಲ, ಆರೂಢ ಆಗಿ ಅವನಿಗೆ ಜ್ಞಾನ ಆಗಿಲ್ಲ ಪೂರ್ತಿಯಾಗಿ. ಅವನು ಅವಾಗ ದೇಹ ಬಿಟ್ಟ ಅಂತ ಹೇಳಿದ್ರೆ ಅವನಿಗೆ ಸ್ವರ್ಗ ಫಲ ಪ್ರಾಪ್ತಿ, ನಿತ್ಯ ಕರ್ಮ ಮಾಡಿದ್ರಿಂದ ಸ್ವರ್ಗ ಫಲ ಪ್ರಾಪ್ತಿ ಆಗುತ್ತೆ ಅಂತ ತಾವು ಹೇಳಿದ್ರೆ. ಆಮೇಲೆ ಕರ್ಮಫಲ ಮಾಡಿರೋದ್ರಿಂದ ಕರ್ಮದ ಫಲ ಸ್ವರ್ಗನೂ ಸಿಕ್ಕುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಭ್ರಷ್ಟರಾಗೋದಿಲ್ಲ ಅಂತ. ಅದು ಜ್ಞಾನಕ್ಕೋಸ್ಕರನೇ ಮಾಡಿದ ಚಿತ್ತಶುದ್ಧಿಯ ಕರ್ಮವಾದ್ರಿಂದ ಇನ್ನೆರಡನ್ನು ಬಿಟ್ಟೇ ಇರ್ತಾನೆ ಅಂತಲೇ ಅರ್ಥ ತಗೊಂಡೆ ಜ್ಞಾನಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಮಾಡ್ಬೇಕು. ಹೌದು, ಕರೆಕ್ಟ್. ಅವಾಗ ಅವನು ಭ್ರಷ್ಟ ಆಗೋಲ್ಲ ಅಂದ್ರೆ, ಯೋಗ ಭ್ರಷ್ಟ ಆಗೋಲ್ಲ ಅಂದ್ರೆ ಯಾಕಾಗೋಲ್ಲ? ಅವನಿಗೆ ಏನು ಅಲ್ಲ, ವೃತ್ತಿಕಾರ ಪ್ರಕಾರ ಜೊತೆಲಿ ಕರ್ಮಾನು ಇದ್ದಿದ್ರೆ ಭ್ರಷ್ಟ ಆಗಲ್ಲ ಅಂತ. ಅವರು ಕರ್ಮನು ಇಟ್ಕೊಂಡು ಧ್ಯಾನ ಯೋಗ ಮಾಡ್ತಿರ್ತಾರೆ ನಿಂತಿದ್ದಾರೆ. ಚಿತ್ತಶುದ್ಧಿಗಾಗಿ ಕರ್ಮವನ್ನು ಮಾಡಿದ್ರು, ಚಿತ್ತಶುದ್ಧಿ ಆದರೂ ಧ್ಯಾನ ಯೋಗವನ್ನು ಮಾಡ್ತಾ ಇದ್ದು ಕರ್ಮ ಮಾಡ್ತಾ ಬಿಟ್ಟಿರಲ್ಲ ಅಂತ ಅಂತಿದ್ದಾರೆ. ಕರ್ಮ ಬಿಟ್ಟಿರಲ್ಲ ಅಂತಂದ್ರೆ ಯೋಗ ಭ್ರಷ್ಟ ಆಗೋದೇ ಇಲ್ಲ ಅಂತ ಅಂತಿದ್ದಾರೆ. ಕರ್ಮವನ್ನು ಜೊತೆಲೆ ಇಟ್ಕೊಂಡ್ ಬಿಟ್ಟಿದ್ರೆ, ಕರ್ಮ ಬಿಟ್ಬಿಟ್ರೆ ಆತ್ಮಜ್ಞಾನ ಆಗಿಲ್ಲ ಅಂತ ಆದ್ರೆ ಆಗ ಭ್ರಷ್ಟರಾಗ್ತಾನಲ್ಲ ಅಂತ ಪ್ರಶ್ನೆ ಹೊಂದತ್ತೆ. ಕರ್ಮವನ್ನು ಇಟ್ಕೊಂಡ್ಬಿಟ್ಟಿದ್ರೆ ಜೊತೆಲಿ ಧ್ಯಾನ ಯೋಗ ಮಾಡುವಾಗಲೂ ಕರ್ಮವನ್ನೂ ಮಾಡ್ತಾ ಇದ್ರೆ ಯೋಗ ಭ್ರಷ್ಟ ಆಗೋದಿಲ್ಲ. ಹಾಗೆ ಮಾಡೋದ್ರ ಉದ್ದೇಶನೇ ಇಲ್ವಲ್ಲ ಗುರುಗಳೇ. ಯಾರೇ ವ್ಯಾಖ್ಯಾನಕಾರರೇ ಆಗ್ಲಿ ಯಾರೇ ಆಗ್ಲಿ ಅದನ್ನ ಮಾಡಿದ್ರು ಕೂಡ ಆ ಪ್ರಪೋಸಿಷನ್ ಹೊಂದೋದೇ ಇಲ್ಲ. ಅದನ್ನು ಇಟ್ಕೊಂಡ್ ಮಾಡ್ದ, ಇದನ್ನು ಇಟ್ಕೊಂಡ್ ಮಾಡ್ದ, ಈ ಫಲಕ್ಕೋಸ್ಕರನೂ ಮಾಡ್ದ, ಅದನ್ನ ಬಿಟ್ಬಿಟ್ಟು ಜ್ಞಾನವನ್ನು ಪಡೆಯುವುದಕ್ಕೂ ಮಾಡ್ದ ಅಂದ್ರೆ ಚಿತ್ತಶುದ್ಧಿಗೂ ಮಾಡ್ತಾ ಇದ್ದಾನೆ, ಕರ್ಮವನ್ನು ಇಟ್ಕೊಂಡು ಮಾಡ್ತಾ ಇದ್ದಾನೆ ಅಂದ್ರೆ ಅದು ಹೊಂದಕ್ಕೆ ಸಾಧ್ಯವಿಲ್ಲ. ಎರಡು ಫಲ ಒಂದು ಕರ್ಮ ಕೊಡಲ್ವಲ್ಲ. ಎರಡು ಫಲಕಲ ವೇದ ಹೇಳಿದೆ ಕರ್ಮ ಮಾಡ್ಬೇಕು ಅಂತ. ವೇದ ಹೇಳಿದ್ದಾದ್ಮೇಲೆ ಅದು ಜಿಜಿ ವಿಷಯ ಶತಕೂ ಸಮಾನದಿಂದ ನಿನ್ ಚಿತ್ತಶುದ್ಧಿ ಆಗಿರ್ಲಿ ಬಿಡ್ಲಿ, ನಿತ್ಯ ಕರ್ಮ ಮಾತ್ರ ನಿನ್ ಬಿಡಕ್ ಬರಲ್ಲ ಅಂತ ಅವ್ರದ್ದು ಒಂದು ರೂಲ್ಸ್. ಪೂರ್ವ ಪಕ್ಷಿ. ಪೂರ್ವ ಪಕ್ಷಿ. ನಿನ್ ಚಿತ್ತಶುದ್ಧಿ ಆಗಿರ್ಬಹುದು, ಧ್ಯಾನ ಯೋಗಕ್ಕೆ ಯೋಗ್ಯತೆ ಇರಬಹುದು, ಆದ್ರೂ ನಿತ್ಯ ಕರ್ಮವನ್ನು ಮಾತ್ರ ಬಿಡಬಾರದು ಅಂತ ಅವನ ಅಭಿಪ್ರಾಯ. ನಿತ್ಯ ಕರ್ಮ ಮಾಡ್ತಾನೆ ಇರ್ಬೇಕು. ಕರ್ಮ ಬಿಟ್ಟ ಕಾಲದಲ್ಲಿ, ಉಳಿದ ಕಾಲದಲ್ಲಿ ಯಾವಾಗಲೂ ಕರ್ಮ ಇರೋಲ್ವಲ್ಲ. ಕರ್ಮಚ್ಛಿದ ಬೆಳಿಗ್ಗೆ ಅರ್ಧ ಮುಕ್ಕಾಲು ಗಂಟೆ ಅಗ್ನಿಹೋತ್ರ, ಆಮೇಲೆ ಸಂಜೆ ಇನ್ ಮಧ್ಯೆ ಇನ್ ಬಿಟ್ವೀನು ಊಟ ಧ್ಯಾನ ಯೋಗ ಮಾಡ್ಬೋದಲ್ಲ, ಆ ಧ್ಯಾನ ಮಾಡ್ಕೊಂಡಿರ್ಲಿ ಅಂತ ಅವನು ಹೇಳೋದು. ಹಂಗಾದ್ರೆ ಕರ್ಮವನ್ನು ಇಟ್ಕೊಂಡು ಧ್ಯಾನ ಯೋಗವನ್ನು ಮಾಡ್ತಿದ್ರೆ ಯೋಗ ಭ್ರಷ್ಟ ಹೆಂಗಾಗ್ತಾನೆ? ಕರ್ಮ ಇದ್ದೇ ಇರುತ್ತೆ, ಆದ್ರಿಂದ ಕರ್ಮದ ಫಲ ಪಡ್ಕೊಳ್ತಾನೆ. ಕರ್ಮ ಬಿಟ್ಟಾಗ್ತಾನೆ ಈ ಪ್ರಶ್ನೆ ಬರೋದು. ಕರ್ಮ ಇರುವಾಗ ಪ್ರಶ್ನೆಯೇ ಬರೋಲ್ಲ ಅಂತ ಭಾಷೆಕಾರರು ಹೇಳ್ತಿರೋದು. ಅಲ್ಲ, ಅವ್ರು ಹೇಳೋ ಉತ್ತರ ಇದು ಹೇಗೆ ಅದು ಹೊಂದಲ್ವಲ್ಲ ಗುರುಗಳೇ. ಸಿದ್ಧಾಂತ ಅಲ್ಲ, ಕ್ವಶನ್ ಕೇಳಿರ್ಬಹುದು, ಆದ್ರೆ ಆಚಾರ್ಯರು ಹೇಳುವಂತ ಉತ್ತರ ಸಾಮಾನ್ಯವಾಗಿ ಹೊಂದಲ್ಲ. ಅಲ್ಲಪ್ಪ, ಅವನು ವಾಕ್ಯ ಹಿಡ್ಕೊಂಡ, ವಾಕ್ಯದಲ್ಲಿ ಬದುಕಿರೋರ್ಗು ಕರ್ಮ ಮಾಡ್ಬೇಕು ಅಂತ ವಾಕ್ಯ ಇದೆ. ಅದರಂತೆ ಅವನು ಚಿತ್ತಶುದ್ಧಿ ಆಗಿರ್ಲಿ, ಧ್ಯಾನ ಯೋಗ್ಯನಾಗಿರ್ಲಿ, ಕರ್ಮ ಮಾತ್ರ ಬಿಡೋ ಹಾಗಿಲ್ಲ ಅಂತ ಒಂದು. ಕರ್ಮ ಬಿಡೋ ಹಾಗಿಲ್ಲ, ಕರ್ಮವನ್ನೇ ಮಾಡ್ತಾ ಇದ್ರೆ ಆತ್ಮಜ್ಞಾನವಾಗದೆ ಹೋದ್ರು ಯೋಗ ಭ್ರಷ್ಟ ಪ್ರಶ್ನೆ ಬರಲ್ವಲ್ಲ ಅಂತ ಇದ್ದಾರೆ ಆಚಾರ್ಯರು. ಕರ್ಮ ಮಾಡ್ತಿದ್ದರಿಂದ ಭ್ರಷ್ಟ ಆಗ್ತಾನೆ. ಕರ್ಮ ಇದ್ದೇ ಇರುತ್ತಲ್ಲ, ಕೈಯಲ್ಲಿ ಕರ್ಮ ಇರ್ಬೇಕಾದ್ರೆ ಕರ್ಮ ಫಲ ಪಡ್ಕೊಳ್ತಾನೆ. ಕರ್ಮ ಬಿಟ್ಟವನಿದ್ದಾನೆ, ಏನ್ ಫಲ ಆಗತ್ತೆ ಪ್ರಶ್ನೆ ಮಾಡ್ಬೇಕು. ಕರ್ಮ ಇಲ್ಲದೆ ಹೋದ್ರೆ ಯಾವ ಫಲ ಆಗತ್ತೆ?
ಕರ್ಮ ಬಿಟ್ಬಿಟ್ಟಿದ್ದಾನೆ, ಜ್ಞಾನ ಆಗಿಲ್ಲ. ಇವಾಗ ಅವ್ರಿಗೆ ಏನ್ ಫಲ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಉತ್ತಮ ಲೋಕಕ್ಕಾಗಿ ಕರ್ಮ ಮಾಡಿಲ್ಲ, ಚಿತ್ತಶುದ್ಧಿಯ ಕರ್ಮ ಮಾಡಿದ. ಚಿತ್ತಶುದ್ಧಿ ಆಯ್ತು, ಅದು ಧ್ಯಾನ ಕೂತ್ಕೊಂಡ. ಇನ್ನು ಜ್ಞಾನ ಆಗಲಿಲ್ಲ, ಸತ್ ಹೋದ. ಈಗ ಪುಣ್ಯಲೋಕ ಕೊಡೋಣ ಅಂದ್ರೆ ಪುಣ್ಯಲೋಕಕ್ಕಾಗಿ ಕರ್ಮ ಮಾಡಿಲ್ಲ, ಇನ್ಯಾವುದನ್ನು ಮಾಡಿಲ್ಲ, ಆತ್ಮಜ್ಞಾನ ಆಗ್ಲಿಲ್ಲ. ಇವಾಗ ಏನು ಎರಡು ಕಡೆಯಿಂದ ಜಾರ್ ಬಿಟ್ನಲ್ಲ, ಅವನು ಹಳ ಹೋಗ್ಬಿಟ್ನಲ್ಲ ಅಂತ ಪ್ರಶ್ನೆ ಮಾಡ್ದ. ಈ ಕಡೆ ಕರ್ಮ ಮಾರ್ಗವೂ ಇಲ್ಲ, ಕಡೆ ಜ್ಞಾನ ಮಾರ್ಗವೂ ಇಲ್ಲ ಅಂತ ಆಯ್ತಲ್ಲ ಅಂತ. ಇಲ್ಲ ಇಲ್ಲ ಹಾಗೆ ಆಗಲ್ಲ ಅಂತ ಮುಂದೆ ಧ್ಯಾನ ಯೋಗದಿಂದ ಉತ್ತಮ ಗತಿ ಆಗತ್ತೆ ಅಂತ ಉತ್ತರ ಕೊಡ್ತಾರೆ. ಆಯ್ತು. ಕರ್ಮಣ ವಿಭ್ರಂಶ ಕಾರಣ ಆಗುತ್ತೆ ಅಂದ್ರೆ, ಕರ್ಮವು ಇರುವಾಗ ಸುಮ್ಮನೆ ಅದು ಹಾಳ ಹೋಯ್ತು, ಡಿಲೀಟ್ ಆಯ್ತು, ಅದು ಬೀಜ ಫಲವಾಗಲಿಲ್ಲ ಅಂತ ಹಾಗಾಗಲ್ಲ. ಕೆಲವು ಬೀಜ ನೆಟ್ಟು ಮೊಳಕೆ ಬರ್ದೇನೆ ಇರ್ಬೋದು, ಹಾಳ ಹೋಗ್ಬಿಡುತ್ತೆ. ಹಾಗೆ ಕರ್ಮ ಅಂತ ಒಂದಿದ್ರೆ ಅದು ಸುಮ್ಮನೆ ಫಲ ಕೊಡದೆ ಹೋಗಲ್ಲ. ಅದ್ಯಾಕೆ ಭ್ರಂಶ ಆಗುತ್ತೆ? ಕರ್ಮ ಇದ್ಬಿಟ್ಮೇಲೆ ವಿಭ್ರಂಶ, ಅದು ನಾಶವಾಗುವುದು, ಅಳಿಸೋಗುವುದು ಹಂಗಾಗಲ್ಲ. ಅದನ್ನ ಫಲ ಕೊಟ್ಟೆ ಕೊಡುತ್ತದು. ಈ ಪ್ರಶ್ನೆಗೆ ಉತ್ತರ ಕೊಡುವಾಗ ಆಚಾರ್ಯರು ತಾವು ಹೊಸದಾಗಿ ಕರ್ಮ ಧ್ಯಾನ ಎರಡು ಒಟ್ಟಿಗೆ ಇದೆ ಅಂತ ಸಿದ್ಧಾಂತದ ಮಾಡಿ ಉತ್ತರ ಕೊಡ್ತಾ ಇಲ್ಲ. ಪೂರ್ವ ಪಕ್ಷಿ ಎರಡು ಒಟ್ಟಿಗೆ ಇದೆ ಅಂತ ಹೇಳಿದ್ದ ಒಂದು ಕಂಡೀಷನ್ ಇಟ್ಕೊಂಡು, ನಿನ್ನ ಕಂಡೀಷನ್ ಇಟ್ಕೊಂಡ್ರು ನೀನ್ ಹೇಳಿದ್ ತಪ್ಪಾಗತ್ತೆ ಅಂತ ತೋರಿಸ್ತಾ ಇದ್ದಾರೆ. ಕರೆಕ್ಟ್, ಹೌದು. ಆಚಾರ್ಯರ ಸಿದ್ಧಾಂತ ಅಲ್ಲ. ಆಚಾರ್ಯರು ಒಪ್ಕೊಂಡೇ ಇಲ್ಲ. ಇದು ಧ್ಯಾನಯೋಗಿ ಕರ್ಮ ಇಲ್ಲ ಅಂತ ಆಚಾರ್ಯದ್ದು. ನೀನ್ ಹೇಳಿದ್ರು ಒಂದ್ ವೇಳೆ ಅದು ತಪ್ಪಾಗತ್ತೆ ನೋಡು ಅಂತ ತೋರಿಸ್ತಾ ಇದ್ದಾರೆ. ಕರೆಕ್ಟ್. ಅದಿದ್ರೆ ಕರ್ಮ ಧ್ಯಾನ ಯೋಗ ಎರಡೂ ಇದ್ರೆ ಆಗ್ಲೂ ವಿಭ್ರಂಶವಾಗಲ್ಲ, ಭ್ರಷ್ಟ ಆಗಲ್ಲ, ಯೋಗ ಭ್ರಷ್ಟ ಕರ್ಮ ಫಲ ಪಡ್ಕೊಂಡು ಹೋಗೋದ್ರಿಂದ. ಆಚಾರ್ಯ ಪ್ರಕಾರ ಧ್ಯಾನ ಯೋಗಿ ಕರ್ಮ ಹೊಂದಲ್ಲ ಅಂತ. ಕರ್ಮಣ ಕರ್ಮ ಕೃತಂ ಈಶ್ವರೇ ಸನ್ಯಾಸ್ಯ ಇತ್ಯತಃ ಕರ್ತರಿ ಕರ್ಮ ಫಲಂ ನಾರಭತೆ ಚೇತ್. ಸರ್ ಕರ್ಮ ಇದ್ರು ಅವನು ಈಶ್ವರ ಇಟ್ಬಿಟ್ಟಿದ್ದಾನೆ ಸರ್, ಧ್ಯಾನ ಯೋಗ ಮಾಡುವ ಕರ್ಮ ಮಾಡ್ತಿದ್ದಾನೆ. ಆದ್ರೆ ಆ ಕರ್ಮದ ಫಲವನ್ನು ಕರ್ಮನಲ್ಲಿ ಈಶ್ವರ ಇಟ್ಬಿಟ್ಟು ಧ್ಯಾನ ಯೋಗ ಮಾಡ್ತಾ ಇರೋದ್ರಿಂದ ಹೊಂದತ್ತಲ್ಲ ಅವನು ಭ್ರಷ್ಟವಚನ ಅಂತ. ಕರ್ಮ ಮಾಡ್ತಿರ್ಬೋದು, ಕರ್ಮ ಮಾಡ್ತಿದ್ರು, ಅದ್ರಲ್ಲಿ ಇದಿಲ್ಲ, ಫಲಾಪೇಕ್ಷೆ ಇಲ್ಲ. ಕರ್ಮ ಯೋಗ ಮಾಡ್ತಿದ್ದಾನೆ. ಕರ್ಮ ಈಶ್ವರನಲ್ಲಿ ಇಟ್ಟು ಸನ್ಯಾಸನ ಒಪ್ಪಿಸಿ ಇಟ್ಟು ಈಶ್ವರಿಗೆ ಎಲ್ಲಾನು ಒಪ್ಪಿಸ್ಬಿಟ್ಟು ಮಾಡ್ತಾ ಇರೋದನ್ನ ಕರ್ತರಿಗೆ ಫಲ ಕೊಡೋಲ್ಲ. ಅವಾಗ ಕರ್ಮ ಇರುವಾಗ ಹೆಂಗ್ ನಾಶವಾಗ್ಬಿಡ್ತಾನೆ? ಕರ್ಮವನ್ನ ಈಶ್ವರನಲ್ಲಿ ಇಟ್ಟು ಮಾಡ್ತಾ ಇರೋದ್ರಿಂದ ಅದು ಕರ್ತನಲ್ಲಿ ಫಲವನ್ನು ಉಂಟು ಮಾಡೋದಿಲ್ಲ. ಹಾಗಾಗಿ ಅವನು ನಾಶವಾಗ್ತಾನೆ. ಕರ್ಮ ಜೊತೆಲಿ ಇದ್ರು, ಧ್ಯಾನೋಗ ಮಾಡ್ತಿದ್ರು, ಅವನಿಗೆ ಆತ್ಮಜ್ಞಾನ ಆಗದೆ ಹೋದ್ರು ವಿಭ್ರಂಶ ಕಾರಣ ಬರುತ್ತೆ, ಅವನಿಗೆ ಭ್ರಷ್ಟ ಆದ ಅಂತ ಆಗತ್ತಲ್ಲ ಅಂದ. ಈಶ್ವರೇ ಸನ್ಯಾಸಸ್ಯ ಅಧಿಕ ತರ ಫಲ ಹೇತುತ್ವೋಪತ್ತೆ. ಅಲ್ಲ, ಈಶ್ವರನಲ್ಲಿ ಕರ್ಮ ಮಾಡುತ್ತಿದ್ರೆ ಇನ್ನು ಹೆಚ್ಚಿನ ಫಲವಾಗತ್ತೆ ಹೊರತು ಫಲ ಆಗಲ್ಲ ಅಂತ ಆಗೋಲ್ಲ, ಫಲವಿಲ್ಲ ಅಂತ ಆಗೋದಿಲ್ಲ. ಈಶ್ವರನಲ್ಲಿ ಒಪ್ಪಿಸಿ ಇಟ್ಟು ಕರ್ಮವನ್ನು ಮಾಡುತ್ತಿದ್ರೆ ಅಧಿಕ ತರ, ಅಂದ್ರೆ ಕೇವಲವಾಗಿ ಕರ್ಮ ಮಾಡಿದ್ರೆ ಏನ್ ಫಲವೋ ಈಶ್ವರನಲ್ಲಿ ಇಟ್ಟು ಮಾಡಿದ್ರೆ ಸೂಪರ್ಲೇಟಿವ್ ಕಂಪರೇಟಿವ್ ಸೂಪರ್ಲೇಟಿವ್ ಬಂದ್ಬಿಡುತ್ತೆ, ಹೆಚ್ಚಿನ ಫಲ ಆಗ್ಬಿಡುತ್ತೆ. ಅದು ನಾಶವಾಗೋಲ್ಲ ಅಂದ್ರು. ಹಾಗಾದ್ರೆ ಹೆಚ್ಚಿನ ಫಲ ಆಗತ್ತಾ? ಮೋಕ್ಷ ಚೇತಂದ, ಅದು ಮೋಕ್ಷ ಬಂದ್ಬಿಡ್ಲೇದಂತ. ಹಿಂಗೆ ಇಟ್ಕೊತಾನೆ, ಹಿಂಗಿಟ್ಕೊತಾನೆ. ನೀವಂದ್ರಿ ಹೆಚ್ಚಿನ ಫಲವಾಗುತ್ತೆ, ಈಶ್ವರನಲ್ಲಿ ಇಟ್ಟು ಕರ್ಮ ಮಾಡಿ ಮೋಕ್ಷವಾಗುತ್ತೆ, ಒಪ್ಕೊಂಡ್ಬಿಡಿ. ಇದು ನಾ ಇಲ್ಲ ಅಲ್ವಾ? ಸ್ವಕರ್ಮಣ ಕೃತಾನಾಂ ಈಶ್ವರೇ ನ್ಯಾಸ ಮೋಕ್ಷಾಯ ವಿವಾರ ಫಲಾಂತರಾಯ ಯೋಗ ಸಹಿತ. ಯೋಗಾಚ ಭ್ರಷ್ಟ ಇತ್ಯತಃ ಸಂಪದಿ ನಾಶಾಶಂಕ ಯುಕ್ತಿ ವೈತಿಷೇ. ತನ್ನನ್ನು ಸಮರ್ಥ ಮಾಡಿದಾನೆ. ತನ್ನ ಕರ್ಮಗಳನ್ನ ಮಾಡಿದ್ದಾದ ತನ್ನ ಕರ್ಮಗಳನ್ನ ಈಶ್ವರನಲ್ಲಿ ಇಟ್ಟು ಮಾಡಿದ್ದಾದ್ರೆ ಅದು ಮೋಕ್ಷಕ್ಕೆ ಕಾರಣವಾಗತ್ತೆ ಹೊರತು ಬೇರೆ ಇದಕ್ಕೆ ಕಾರಣವಾಗಲ್ಲ. ಯೋಗ ಸಹಿತವಾಗಿರೋದ್ರಿಂದ ಬೇರೆದಕ್ಕೆ ಕಾರಣವಾಗೋದಿಲ್ಲ. ಅವ ಯೋಗದಿಂದ ಅವನು ಜಾರಿದವನಾದ, ಆದ್ರಿಂದ ಅವನಿಗೆ ಅವನ ವಿಷಯಕ್ಕೆ ವಿಭ್ರಷ್ಟಾಶಂಕ ಬರುತ್ತಲ್ಲ. ಅವನು ಈ ಕಲ್ಲು ಜಾರದ ಈ ಕಲ್ಲು ಜಾರದ ಅಂತ ಬರುತ್ತಲ್ಲ, ಹೊಂದತ್ತಲ್ಲ. ಅವನ ವಿಷಯಕ್ಕೂ ಯೋಗ ಭ್ರಷ್ಟ ಅನ್ನುವಂತಹ ವಾಕ್ಯ ಕರ್ಮಿಯ ವಿಷಯಕ್ಕೂ ಹೊಂದತ್ತಲ್ಲ ಅಂದು. ಏಕಾಕಿ ಯತಚಿತ್ತಾತ್ಮ ನಿರಾಶೀರ ಪರಿಗ್ರಹ ಬ್ರಹ್ಮಚಾರಿ ವ್ರತೆ ಸ್ಥಿತಃ ಇದು ಕರ್ಮ ಸನ್ಯಾಸ ವಿಧಾನ. ಇದನ್ನು ಅವನು ಹೊಂದಿಸಬಹುದಾಗಿತ್ತು.
ಭಾಷಿಕಾರ ಮಾಡಿದ್ರು ಯಾವಾಗ್ಲೂ ಏಕಾಕಿ, ಯಾವಾಗ್ಲೂ ನಿರಾಶಿ, ಯಾರಾದ್ರೂ ಅಪರಿಗ್ರಹ ತಿಳ್ಕೊಂಡು ಬ್ರಹ್ಮಚಾರಿ ತಿಳ್ಕೊಂಡು ಹೊಂದಲ್ಲ ಗೃಹಸ್ಥನಿಗೆ ಅಂತ ಇದ್ದಾರೆ. ಏಕಾಕಿ ಆಗಿರ್ಬೇಕು, ಒಬ್ಬಂಟಿಗನಾಗಿರ್ಬೇಕು. ಗೃಹಸ್ಥಿಗೆ ಒಬ್ಬಂಟಿ ಆಗಿರೋ ಬರಲ್ಲ. ಯಥಚಿತ್ತಾತ್ಮನಾಗೂ ಎಷ್ಟೋ ಮಟ್ಟಿಗೆ ಹೊಂದ್ಬೋದು, ಇವನಷ್ಟು ಹೊಂದಲ್ಲ. ಯಾವ ಆಸೆಯೂ ಇಲ್ಲದೆ ತನ್ನ ಸ್ವತ್ತು ತಿಳಿದೆ, ಸ್ವತ್ತು ತಿಳಿದೆ ಇದ್ಬಿಟ್ಟು ಗೃಹಸ್ಥ ಹೆಂಗಾಗ್ತಾನೆ? ಸ್ವತ್ತು ಅಂತ ಇದ್ಬಿಟ್ರೆ ಗೃಹಸ್ಥನ, ಸ್ವತ್ತಿಲ್ಲ ಅಂದ್ರೆ ಸನ್ಯಾಸಿ. ಬ್ರಹ್ಮಚಾರಿ ವ್ರತದಲ್ಲಿರುವವನು ಅಂತ ಈ ರೀತಿಯಾಗಿ ಕರ್ಮದ ಸನ್ಯಾಸವನ್ನ ಇಲ್ಲಿ ವಿಧಿಸ್ತಾ ಇರೋದ್ರಿಂದ ಭಾಷಿಕಾರರು ಒಂದು ಚತುರ್ಥಾಶ್ರಮವನ್ನ ಇದು ಮಾಡ್ತಿದ್ದಾರೆ, ಇಂಡೈರೆಕ್ಟ್ ಆಗಿ ಬರ್ತಾ ಇದ್ದಾರೆ. ಬರೀ ಮಾನಸಿಕ ಸನ್ಯಾಸಿ ಆಗಿದ್ದೆ, ಹಾಗೆ ಗೃಹಸ್ಥರಾಗಿದ್ಯೇ ಇದ್ದು ಹಾಗೆ ಎಲ್ಲ ಬಿಟ್ಟಿರ್ತೀನಿ ಅಂತೀನಿ ಅಂತಂದ್ರೆ ಹಂಗ ಒಪ್ಪಲ್ಲ. ಬ್ರಹ್ಮಚಾರಿ ವ್ರತದಲ್ಲಿರ್ಬೇಕು, ನೀನು ಅಪರಿಗ್ರಹನಾಗಿರ್ಬೇಕು. ಅಪರಿಗ್ರಹ ಸ್ವತ್ವನದೇ ಇರಬಾರ್ದು ಅಂತಂದು ಯಾರು ಬರ್ತದೋ ಸನ್ಯಾಸಿಗೆ ಅವರು. ಅಚಾರ್ಥ ಧ್ಯಾನ ಕಾರ್ಯ ಶ್ರೀ ಸಹಾಯತ್ವಾಶಂಕಾ ಏನ ಏಕಾಕಿತ್ವ ವಿಧೀಯತೆ. ಧ್ಯಾನ ಕಾಲದಲ್ಲಿ ಸ್ತ್ರೀ ಸಹಾಯದ ಸಂದೇಹವೇ ಬರಲ್ಲ. ಸ್ತ್ರೀ ಸಹಾಯ ಇರ್ಬೇಕು, ಧ್ಯಾನ ಮಾಡುವಾಗ ಸ್ತ್ರೀಯ ಪಕ್ಕದಲ್ಲಿ ಇಟ್ಕೊಂಡಿರ್ಬೇಕು ಅಂತ ಸಂದೇಹ ಬರೋಲ್ಲ. ಆ ಸಂದೇಹ ಬರೋದಾಗಿದ್ರೆ ಆ ಅರ್ಥದಲ್ಲಿ ಏಕಾಕಿ ಹೇಳ್ತಾ ಇದ್ದಾನೆ ಅಂತಂದು ಅನ್ಬಹುದಾಗಿತ್ತು. ಅವನಿಗೆ ಉತ್ಸಾಹ ಇಲ್ಲಪ್ಪ, ಏಕಾಕಿಯಾಗಿ ಇವಾಗ ಹೆಣ್ ಜೊತೆ ಇರ್ತಾನೆಪ್ಪ, ಹೆಣ್ ಜೊತೆ ಇದು ಮಾಡ್ತಿರ್ತಾನೆ. ಆದ್ರೆ ಈಗ ಧ್ಯಾನ ಮಾಡುವಾಗ ಮಾತ್ರ ನೀನು ಹೆಂಡತಿ ಜೊತೆ ಇಟ್ಕೊಂಡು ಮಾಡ್ಬಾರ್ದು ಅಂತ ಹೇಳ್ತಾ ಇದ್ದಾನೆ. ಅರ್ಥ ಮಾಡಕ್ ಬರಲ್ಲ. ಯಾಕೆಂದ್ರೆ ಯಾವಾಗ್ಲೂ ಅವನು ಏಕಾಕಿಯೇ ಹೊರತು, ಕೆಲವಷ್ಟು ಕಾಲ ಏಕಾಕಿ ನಾನು ಗೃಹಸ್ಥರಾಗೆ ಇರ್ತೀನಿ, 3 ಗಂಟೆ ನನ್ನನ್ನು ಯಾರು ಮಾತಾಡಿಸ್ಬೇಡಿ, ಡಿಸ್ಟರ್ಬ್ ಮಾಡ್ಬೇಡಿ, ನಾನು ನನ್ನ ಪಾಡಿಗೆ ರೂಮಲ್ಲಿ ಧ್ಯಾನ ಮಾಡ್ತಾ ಇರ್ತೀನಿ ಅಂತ ಈ ರೀತಿ ಅರ್ಥ ಮಾಡ್ತೀನಿ ಅಂತ ಬರಲ್ಲ ಅಂತ ಇದ್ದಾರೆ ಭಾಷೆಗಾರರು. ವಾಕ್ಯ ಆಗಿಲ್ಲ. ಧ್ಯಾನ ಮಾಡೋದು ಏಕಾಕಿಯಾಗಿ ಧ್ಯಾನ ಮಾಡೋದು ಹೊರತು ಧ್ಯಾನ ಮಾಡೋದು ಸ್ತ್ರೀ ಸಹಾಯದ ಯಾವಾಗೂ ಪ್ರಸಂಗ ಇಲ್ಲ. ಧ್ಯಾನ ಮಾಡುವಾಗ ಸ್ತ್ರೀ ಸಹಾಯದ ಇನ್ನ ಪ್ರಸಂಗವೇ ಇದೆ ಇದ್ಮೇಲೆ ಮತ್ತೆ ಏಕಾಕಿ ಮತ್ತು ವಿಧಾನ ಮಾಡ್ಬೇಕಾಗಿಲ್ಲಪ್ಪ. ಧ್ಯಾನ ಮಾಡೋದು ಏಕಾಕಿಯಾಗೆ ಮಾಡೋದು, ಇಬ್ಬರನ್ನು ಕುಡ್ಕೊಂಡು ಮಾಡೋದು. ರಾಶಿ ಅಪರಿಗ್ರಹ ಇತ್ಯಾದಿ ವಚನ ಅನುಕೂಲಂ. ಗೃಹಸ್ಥರಿಗೆ ಆಸೆ ಇದ್ದವನಾಗಿರೋದು, ತನ್ನ ಸ್ವತ್ತು ಇದ್ದವನಾಗಿರೋದು ಅನ್ನೋದು ಇದು ಅನುಕೂಲವಾದ ವಾಕ್ಯ ಅಲ್ಲ. ಸ್ವತ್ತು ಇರೋದನ್ನಾದ್ರೆ ಗೃಹಸ್ಥ ಹೆಂಗಾಗ್ತಾನೆ? ಸ್ವತ್ತು ಇಟ್ಕೊಂಡವನಿಗೆ ಗೃಹಸ್ಥ ಅಂತ ಹೆಸರು. ಸ್ವತ್ತು ಇದ್ದವನಾದ ಸನ್ಯಾಸಿ ಗೃಹಸ್ಥ ಅಂತ ಹೇಳಿದಂಗಾಯ್ತು. ಸನ್ಯಾಸಿ ಗುರುಗಳೇ, ಮತ್ತೆ ಹಾಗಾದ್ರೆ ಗೃಹಸ್ಥನು ಅಂದ್ರೆ ಮಾನಸಿಕವಾಗಿ ಸನ್ಯಾಸಿಯಾಗಿದ್ದಾಗ ಅವನಿಗೆ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮಗಳನ್ನು ಮಾಡ್ತಾ ಇರ್ತಾನೆ. ಅವನಿಗೆ ಉತ್ತಮ ಫಲ ಅಂದ್ರೆ ಯಾವ ತರ ಫಲ ಅಂತ? ಅದೇ ಚಿತ್ತಶುದ್ಧಿ, ಜನ್ಮದ ಉತ್ತಮ ಬ್ರಾಹ್ಮಣ ಹುಟ್ಟಿ ಉತ್ತಮ ಚಿತ್ತಶುದ್ಧಿ ಹೊಂದಿ ಉತ್ತಮ ಆಗ್ತಾನೆ. ಮುಂದಿನ ಇದ್ರಲ್ಲಿ ಪಡ್ಕೊಳ್ಳೋದಕ್ಕೆ ಯೋಗ್ಯತೆ ಪಡ್ಕೊಳ್ತಾನೆ. ಉತ್ತಮ ಜನ್ಮ ಯೋಗ್ಯತೆ ಬರುತ್ತೆ. ಆ ತರ ಫಲ, ಉತ್ತಮ ಫಲ ಅಂದ್ರೆ ಸೋಮಲೋಕೆ ವಿಭೂತಿ ಮನೋಮಯ ಪುನರಾವರ್ತತೆ. ಪ್ರಶ್ನೆ ಜುಮಾತ್ರ ವಿದ್ಯಾಯಿತೆಗೆ ಸಸೋಮಲೋಕೆ ವಿಭೂತಿ ಮನೋಮಯ ಪುನರಾವರ್ತತೆ. ಭಾಷೆಗಾರು ಉತ್ತಮ ಬ್ರಾಹ್ಮಣ ದ್ವಿಜೋತ್ತಮ ಭವತಿ ಮಾಡಿದ್ದಾರೆ ಭಾಷೆಗಾರು. ದ್ವಿಜೋತ್ತಮನ ಹುಡ್ತಾನೆ ಅವನು ಅಂತ. ಉಭಯ ವಿಭ್ರಷ್ಟ ಪ್ರಶ್ನ ಅನುಭವತ್ತೆ ಇಷ್ಟ. ಮತ್ತೆ ಅದನ್ನ ಎರಡು ಕಡೆಯಿಂದಲೂ ಭ್ರಷ್ಟನಾಗೋದು ಅನ್ನೋ ಪ್ರಶ್ನೆಯೇ ಹೊಂದುವುದಿಲ್ಲವಾದ್ದರಿಂದಲೂ ಇದು ಕರ್ಮಿಯ ವಿಷಯವಲ್ಲ. ಕರ್ಮಿಗೆ ಈ ವಿಚಾರ ಹೊಂದೋದಿಲ್ಲ, ಇದು ಸನ್ಯಾಸಿಗೆ ಹೊಂದೋದು. 6ನೇ ಅಧ್ಯಾಯ ಪೂರ್ತಿ ಸನ್ಯಾಸಿ ವಿಚಾರ, 5ನೇ ಅಧ್ಯಾಯ ಕರ್ಮ ಸನ್ಯಾಸ ಮಾಡೋ ಕರ್ಮ ಇದು. 3ನೇ ಅಧ್ಯಾಯ ಗೃಹಸ್ಥರ ವಿಚಾರ. ನಿಮ್ದು 3ನೇ ಅಧ್ಯಾಯ, ನಮ್ದು 6ನೇ ಅಧ್ಯಾಯ ಅಷ್ಟೇ. ನಿಮ್ದು ಡಬ್ಬಲ್ ನಾವು. ನಿಮ್ದೆಲ್ಲ 3ನೇ ಅಧ್ಯಾಯ, ಈಗ ಹಂಚ್ಕೊಂಡ್ಬಿಡುದು. ನಿಮ್ದು ಯಾವ ಅಧ್ಯಾಯಪ್ಪ? ನಮ್ದು 12ನೇ ಅಧ್ಯಾಯ ಭಕ್ತಿ ಯೋಗ ಅಧ್ಯಾಯ ನಮ್ದು ಧ್ಯಾನ. ಇವ್ರದ್ದು ವಿಭೂತಿ ಯೋಗ ನಮ್ದು. ನಿಮ್ದು ಯಾವ್ದು? ನಮ್ ಕರ್ಮಯೋಗ. ಗೃಹಸ್ಥ ಇರೋದ್ರಿಂದ ಮುಂದೆ ನಾಳೆ ಹೇಳೋಣ. 11:30 ಆಯ್ತಲ್ಲ.